ಹಲೋ ಮಕ್ಕಳೇ, ಎಲ್ಲ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 4 ಆಫ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್. ವಿಡಿಯೋ ನಂಬರ್ 1 ಮತ್ತೆ 2 ನಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಡಬಲ್ ಆಕ್ಷನ್ ಆಫ್ ದ ಲೈಟ್. ಲೈಟ್ ಡಬಲ್ ಆಕ್ಷನ್ ಮಾಡುತ್ತೆ. ನಮ್ಮ ಮೂವೀಸ್ ಅಲ್ಲಿ ಹೀರೋಗಳು ಎರಡೆರಡು ರೋಲ್ ಮಾಡ್ತಾರಲ್ಲ, ಅದೇ ತರ ಲೈಟ್ ಕೂಡ ಡಬಲ್ ಆಕ್ಷನ್ ಮಾಡಿದೆ. ಸೊ ಬನ್ನಿ ಹೈಲೈಟ್ಸ್ ನ ನೋಡೋಣ. ವಿಡಿಯೋ ನಂಬರ್ 1 ಮತ್ತೆ 2 ನಲ್ಲಿ ಏನೇನಾಗಿತ್ತು ಅಂತ ಸೊ ಒಂಚೂರು ನೋಡ್ಕೊಂಡ್ ಬರೋಣ. ಲೈಟ್ ಹ್ಯಾಸ್ ಡ್ಯುಯಲ್ ನೇಚರ್. Light has dual nature. ಅದು ಯಾವ್ದಾದಪ್ಪ ಅಂದ್ರೆ light behaves as a wave and it also behaves like a particle. ಪಾರ್ಟಿಕಲ್ ತರಾನು ಬಿಹೇವ್ ಮಾಡುತ್ತೆ, ವೇವ್ ತರಾನು ಬಿಹೇವ್ ಮಾಡುತ್ತೆ. ಯಾವ್ದು ಯಾವಾಗ ಪ್ರೂವ್ ಮಾಡ್ತೀವಿ ಅಂದ್ರೆ ಡಿಪೆಂಡಿಂಗ್ ಆನ್ ಅವರ್ ನೇಚರ್ ಆಫ್ ಇಂಟ್ರೆಸ್ಟ್. ನಾವು ಯಾವ ಎಕ್ಸ್ಪೆರಿಮೆಂಟ್ ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ಕೊಂತಾ ಇದೀವಿ, ಆ ಎಕ್ಸ್ಪೆರಿಮೆಂಟ್ ಬೇಸ್ ಮೇಲೆ ನಾವು ಚೂಸ್ ಮಾಡ್ಕೋಬೇಕು ಯಾವ ನೇಚರ್ ಆಗಿದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಇಂಟರ್ಫರೆನ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ಕೊಳ್ಳಿ. ಇಂಟರ್ಫರೆನ್ಸ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಇಂಟರ್ಫರೆನ್ಸ್ ತಾನೇ ಯೂಸ್ ಆಗೋದು. ಸೊ ಆಮೇಲೆ ಡಿಫ್ರಾಕ್ಷನ್ ನ ಯೂಸ್ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಡಿಫ್ರಾಕ್ಷನ್ ಅಂಡ್ ಪೋಲರೈಸೇಷನ್, ಇವುಗಳನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಲೈಟ್ ನ ವೇವ್ ಅಂತ ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಎಂತ ವೇವ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಇಲ್ಲ ಅಂದ್ರೆ ನಾ ಈ ಫಿನೋಮಿನನ್ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಲೈಟ್ ಇಸ್ ಎ ವೇವ್. ಇಟ್ ಇಸ್ ಕನ್ಫರ್ಮ್ಡ್ ಬೈ ದಿಸ್ ಎಕ್ಸ್ಪೆರಿಮೆಂಟ್. ಅಂಡ್ ಆಲ್ಸೋ ಲೈಟ್ ಇಸ್ ಬಿಹೇವಿಂಗ್ ಲೈಕ್ ಎ ಪಾರ್ಟಿಕಲ್. ಇದನ್ನ ಯಾರು ಪ್ರೂವ್ ಮಾಡ್ತಾರೆ? ಫಸ್ಟ್ ಐನ್ಸ್ಟೈನ್ ಪ್ರೂವ್ ಮಾಡ್ತಾರೆ. ಅದಕ್ಕೆ ಒಂದು ಕ್ವಾಂಟಾ ಅಂತ ಹೆಸರು ಕೊಡ್ತಾರೆ. ಆಮೇಲೆ ಕೆಲವೊಂದು ವರ್ಷಗಳಾದ್ಮೇಲೆ ಅದಕ್ಕೆ ಫೋಟಾನ್ ಅಂತ ಹೆಸರಿಡ್ತಾರೆ. ಸೊ ಫೋಟಾನ್ಸ್ ಆರ್ ದ ಪಾರ್ಟಿಕಲ್ಸ್ ಆಫ್ ದ ಲೈಟ್. ಸೊ ದಿಸ್ ಪಾರ್ಟಿಕಲ್ ನೇಚರ್ ಆಫ್ ದ ಲೈಟ್ ಯಾವ್ದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ? ಇಟ್ ಎಕ್ಸ್ಪ್ಲೈನ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಆಲ್ರೆಡಿ ಸ್ಟೋರಿ ಗೊತ್ತಿದೆ. ವಿಡಿಯೋ ನಂಬರ್ 1 ನಲ್ಲಿ ಇಂಟ್ರಡಕ್ಷನ್ ನೋಡಿದೀನಿ. ಯಾರು ಡಿಸ್ಕವರ್ ಮಾಡಿದ್ರು, ಆಕ್ಚುಲಿ ಗೊತ್ತಿಲ್ದಿರನೇ ಡಿಸ್ಕವರ್ ಮಾಡಿದ್ರು, ಏನೋ ಆಗ್ತಿದೆ ಅಂತ ಹೇಳಿ. ಆಮೇಲೆ ಐನ್ಸ್ಟೈನ್ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಬೆಲ್ ಪ್ರೈಸ್ ಹೊಡ್ಕೊಂತಾರೆ 1924 ಅಲ್ಲಿ. ಸೊ 1905 ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ 1924 ಅಲ್ಲಿ ನೋಬೆಲ್ ಪ್ರೈಸ್ ತಗೋತಾರೆ. ಸೊ ದಟ್ ಇಸ್ ಅ ಸ್ಟೋರಿ ವಿ ಹ್ಯಾವ್ ಸೀನ್ ಇನ್ ಆಲ್ರೆಡಿ ವಿಡಿಯೋ ನಂಬರ್ 1. ಅಂಡ್ ಕಾಂಪ್ಟನ್ ಎಫೆಕ್ಟ್. ಕಾಂಪ್ಟನ್ ಎಫೆಕ್ಟ್ ಆಫ್ ಲೈಟ್. ಆಫ್ ಲೈಟ್. ಸರ್ ವಾಟ್ ಇಸ್ ದಿಸ್? ಹೊಸದಾಗಿ ನೋಡಿದೀವಿ. ಆಕ್ಚುಲಿ ನಿಮ್ ಸಿಲೆಬಸ್ ಅಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬಗ್ಗೆ ಡೀಟೇಲ್ ಆಗಿದೆ. ಇದ್ರ ನೇಮ್ ನ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ. ಈ ಕಾಂಪ್ಟನ್ ಎಫೆಕ್ಟ್ ಏನಪ್ಪಾ ಅಂದ್ರೆ ಬೇಸಿಕಲಿ ಇಟ್ ವಾಸ್ ಡಿಸ್ಕವರ್ಡ್ ಇನ್ 1924. 1924 ನಲ್ಲಿ ಕಾಂಪ್ಟನ್ ಎಫೆಕ್ಟ್ ನ ಡಿಸ್ಕವರ್ ಮಾಡ್ತಾರೆ ಬೈ ಕಾಂಪ್ಟನ್ ಸೈಂಟಿಸ್ಟ್. ಇಟ್ ಎಕ್ಸ್ಪ್ಲೈನ್ ದ ಸ್ಕ್ಯಾಟರಿಂಗ್ ಆಫ್ electrons by photons. ಎಲೆಕ್ಟ್ರಾನ್ಸ್ ನ ಸ್ಕ್ಯಾಟರ್ ಮಾಡುತ್ತೆ ಫೋಟಾನ್ಸ್. ಈ ಫಿನೋಮಿನನ್ ನಾವು ಕಾಂಪ್ಟನ್ ಎಫೆಕ್ಟ್ ಅಂತ ಅಂತೀವಿ. ಸೊ ತುಂಬಾ ಡೀಟೇಲ್ಸ್ ಇದೆ, ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ದಿಸ್ ಕಾಂಪ್ಟನ್ ಎಫೆಕ್ಟ್ ಅಗೈನ್ ಪ್ರೂವ್ಸ್ ದ ಲೈಟ್ ಆಸ್ ಅ ಪಾರ್ಟಿಕಲ್. ಲೈಟ್ ನ ಪಾರ್ಟಿಕಲ್ ಅಂತ ಮತ್ತೆ ಪ್ರೂವ್ ಮಾಡುತ್ತೆ. ಸೊ ಇನ್ 1904 ಅಗೈನ್ ಅವ್ರಿಗೆ ಮತ್ತೆ ನೋಬೆಲ್ ಪ್ರೈಸ್ ಬರುತ್ತೆ ಈ ಫಿನೋಮಿನನ್ ಎಕ್ಸ್ಪ್ಲೈನ್ ಮಾಡಿದಕ್ಕೆ. ಸೊ ದಿಸ್ ಇಸ್ ಅ ಡ್ಯುಯಲ್ ನೇಚರ್. ಡಬಲ್ ಆಕ್ಷನ್ ಆಯ್ತು. ಈಗ ನಮ್ಗೆ ಗೊತ್ತಿರ್ತಿರ್ತಕ್ಕಂಥ ರೇಡಿಯೇಷನ್. ಆಕ್ಚುಲಿ ಲೈಟ್ ಅನ್ನೋದೇನು? ರೇಡಿಯೇಷನ್. ಬೇಸಿಕಲಿ ನಾವು ಅನ್ಕೊಂಡಿದ್ದು ಲಾಂಗ್ ಎಗೋ, ಲೈಟ್ ಅಲ್ಲಿ ವೇವ್ ಇದೆ, ಪಾರ್ಟಿಕಲ್ ಇದೆ, ಪಾರ್ಟಿಕಲ್ ಇದೆ, ವೇವ್ ಇದೆ. ಡಬಲ್ ಆಕ್ಷನ್. ನನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನು. ಬೈ ದ ವೇ, ಹೂ ಇಸ್ ದಿಸ್ ಬ್ಯೂಟಿಫುಲ್ ಮಾಯಾ? ಡೋಂಟ್ ಡಿಸ್ಟರ್ಬ್. ಓಕೆ, ಕಮಿಂಗ್ ಬ್ಯಾಕ್. ಲೈಟ್ ಹ್ಯಾಸ್ ಪಾರ್ಟಿಕಲ್ ನೇಚರ್ ಅಂಡ್ ವೇವ್ ನೇಚರ್. ಅಂದ್ರೆ ರೇಡಿಯೇಷನ್ ಎರಡೂ ನೇಚರ್ ಇದೆ. ಹಾಗಾದ್ರೆ ಇಲ್ಲೊಂದು ಕಾಮನ್ ಸೆನ್ಸ್ ಇರೋರು ಇನ್ನೊಂದು ಕ್ವಶನ್ ಕೇಳಲೇಬೇಕಪ್ಪ. ರೇಡಿಯೇಷನ್ ವೇವ್ ತರಾನು ಬಿಹೇವ್ ಮಾಡ್ತಿದೆ, ಪಾರ್ಟಿಕಲ್ ತರಾನು ಬಿಹೇವ್ ಮಾಡ್ತಿದೆ. ಹಾಗಾದ್ರೆ ನಮ್ ಸುತ್ತಲೂ ಇರ್ತಕ್ಕಂಥ ಪಾರ್ಟಿಕಲ್ಸ್ ಇದೆಯಲ್ಲ, ನಮ್ ಸುತ್ತಲೂ ಇರ್ತಕ್ಕಂಥ ಮ್ಯಾಟರ್, ನನ್ ಸುತ್ತಲೂ ಏನಿದೆ? ಇಲ್ಲೊಂದು ಬೋರ್ಡ್ ಇದೆ, ಕೈಯಲ್ಲಿ ಮಾರ್ಕರ್ ಇದೆ, ಅಲ್ಲಿ ಟೇಬಲ್ ಇದೆ, ಅಲ್ಲೊಂದು ಕಂಪ್ಯೂಟರ್ ಇದೆ. ದೋಸ್ ಪಾರ್ಟಿಕಲ್ಸ್ ಶುಡ್ ಆಲ್ಸೋ ಹ್ಯಾವ್ ಡ್ಯುಯಲ್ ನೇಚರ್. ಇದು ಕಾಮನ್ ಸೆನ್ಸ್ ಕ್ವಶನ್, ಹೌದಾ? ಅರೆ, ಕತ್ತೆ ಕುದುರೆ ಆದ್ಮೇಲೆ ಕುದುರೆ ಕತ್ತೆ ಆಗ್ಲೇಬೇಕು ತಾನೆ. ರೇಡಿಯೇಷನ್ ಎರಡು ಡಬಲ್ ಆಕ್ಷನ್ ಇರುವಾಗ ನಮ್ಮ ಮ್ಯಾಟರ್ಗೂ ಡಬಲ್ ಆಕ್ಷನ್ ಇರ್ಬೇಕಲ್ಲ. ಸೊ ದಿಸ್ ವಾಸ್ ಅ ಕ್ವಶನ್ ಅರೈಸ್ಡ್ ಬೈ ದ ಪೀಪಲ್. ಸೊ ಇದಕ್ಕೆ ಆನ್ಸರ್ ಕೊಡ್ತಾರೆ ಡಚ್ ಸೈಂಟಿಸ್ಟ್ ಲೂಯಿಸ್ ವೆಕ್ಟರ್ ಡಿ ಬ್ರಾಯ್. ಅದ್ರ ಬರೆಯುವಾಗ de-Broglie ಅಂತ ಬರೀತೀವಿ, ಅದ್ ಪ್ರನೌನ್ಸ್ ಮಾಡೋದು de-Broglie ಅಂತ ಮಾಡ್ತೀವಿ. ಸೊ ಬನ್ನಿ ಅವ್ರ ಹೈಪೋಥೆಸಿಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಈ ವಿಡಿಯೋ ಆಕ್ಚುಯಲ್ ಟಾಪಿಕ್. ಸೊ ದಟ್ ಈಸ್ de-Broglie ಹೈಪೋಥೆಸಿಸ್. de-Broglie ಹೈಪೋಥೆಸಿಸ್. ಮೇಕ್ ಎನ್ ಹೆಡಿಂಗ್ ನ ಹಾಕೊಳ್ಳಿ. ಪೌಡರ್ ಹಾಕೊಳ್ಳೋ, ಹೆಡಿಂಗ್ ಹಾಕೊಳ್ಳೋ, ಗೆರೆಗಿಚ್ಕೊಳ್ಳೋ. ಯಾ, de-Broglie hypothesis.
ಆಕ್ಚುಲಿ ಇದೊಂದು ತುಂಬಾ ಬೋಲ್ಡ್ ಹೈಪೋಥೆಸಿಸ್, ಅದಕ್ಕೇನು ಪ್ರೂಫ್ ಇರಲ್ಲ. ಅವ್ರ ಹತ್ರ ಇದನ್ನ ಹೇಳಿದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೂಫ್ ಇರಲ್ಲ. ಆಲ್ರೆಡಿ ಆಗ್ತಿರ್ತಕ್ಕಂಥ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸಸ್, ಬೇರೆ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸಸ್ ನ ನೋಡಿ ಲೈಟ್ಗೆ ಡಬಲ್ ಆಕ್ಷನ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಮ್ಯಾಟರ್ ಕೂಡ ಡಬಲ್ ಆಕ್ಷನ್ ಇರ್ಲೇಬೇಕಲ್ಲ. ಸೊ ನಮ್ ಸುತ್ತಲೂ ಇರ್ತಕ್ಕಂಥದ್ದು ಏನು, ಲೈಕ್ ನಿಮ್ ಸುತ್ತಲೂ ಏನಿದೆಯೋ ಗೊತ್ತಿಲ್ಲ, ನನ್ನ ಸುತ್ತಲೂ ಲ್ಯಾಪ್ಟಾಪ್ ಇದೆ, ಇಲ್ಲೊಂದು ಕಂಪ್ಯೂಟರ್ ಇದೆ, ಇಲ್ಲೊಂದು ಟೇಬಲ್ ಇದೆ, ಮಾರ್ಕರ್ ಇದೆ, ಕ್ಯಾಮರಾ ಇದೆ ನನ್ನ ಮುಂದೆ, ಅಲ್ಲೊಂದು ಮೈಕ್ ಇದೆ. ಇವೆಲ್ಲಾನು ಮ್ಯಾಟರ್ ಅಂತ ನಮ್ಗೆ, ಪಾರ್ಟಿಕಲ್ ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಅದಕ್ಕೇನು ಪ್ರೂವ್ ಮಾಡ್ಬೇಕಲ್ಲ, ಪ್ರೂವ್ ದಟ್ ದಿಸ್ ಮೈಕ್ ಈಸ್ ಎ ಪಾರ್ಟಿಕಲ್ ಅಂದ್ರೆ ಏನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಕಾಮನ್ ಸೆನ್ಸ್ ಇಟ್ ಇಸ್. ಅದೇ ನಾನೇನಾದ್ರೂ ಈ ಪಾರ್ಟಿಕಲ್ಸ್ ಕೂಡ ವೇವ್ ನೇಚರ್ ತೋರ್ಸತ್ತೆ ಅಂತ ಹೇಳಿದ್ರೆ ಫಸ್ಟ್ ಕೇಳೋ ಕ್ವಶನ್ ಏನು, ಪ್ರೂವ್ ಮಾಡಿ ಅಂತ. ಹೌದಾ? ಆ ಪ್ರೂವ್ ಲೇಟರ್ ಮಾಡ್ತಾರೆ, ಫಸ್ಟ್ ಹೈಪೋಥೆಸಿಸ್ ನ ಕೊಡ್ತಾರೆ. ಅದಕ್ಕೆ ಇದನ್ನ ಹೈಪೋಥೆಸಿಸ್ ಅಂತ ಕರೀತಾರೆ. ಹೈಪೋಥೆಸಿಸ್, ಎ ಬೋಲ್ಡ್ ಹೈಪೋಥೆಸಿಸ್. ನಿಜ ಹೇಳ್ಬೇಕಾದ್ರೆ ವೆರಿ ವೆರಿ ಬೋಲ್ಡ್ ಹೈಪೋಥೆಸಿಸ್. ತುಂಬಾ ಗುಂಡಿಗೆ ಬೇಕು ಇದನ್ನ ಹೇಳೋದಕ್ಕೆ. ಏನಂತ, ನಿಮ್ ಸುತ್ತಲೂ ಇರ್ತಕ್ಕಂಥ ಮ್ಯಾಟರು ವೇವ್ ನೇಚರ್ ತೋರ್ಸತ್ತೆ ಅಂತ ಹೇಳೋದಕ್ಕೆ. ಫಸ್ಟ್ ಆಫ್ ಆಲ್ ನೀವೇ ನಂಬಲ್ಲ ಈಗ ಹೇಳ್ತಿದ್ರೆ. ದಟ್ ಮೀನ್ಸ್ ನಾನೊಂದು ಪಾರ್ಟಿಕಲ್ ಅಂತ ನೀವು ಅನ್ಕೊಂಡಿದ್ರಿ. ನಿನ್ ಮುಂದೆ ಕಾಣಿಸಿರ್ತಕ್ಕಂಥ ನಾನು ಒಂದು ಪಾರ್ಟಿಕಲ್ ಅಂತ ನಾನು ಅನ್ಕೊಂಡಿದ್ದೆ ಚಿಕ್ಕವಾಗ. ಇದು ಓದಿದ ತಕ್ಷಣ ನಾನು ವೇವ್ ಅಂತ ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಅದು ಹೆಂಗೆ ಸರ್? ಸೊ ದಟ್ ಈಸ್ ಕಾಲ್ಡ್ ಹೈಪೋಥೆಸಿಸ್. ಇವ್ರು ಕೊಡ್ತಾರೆ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಎಕ್ಸ್ಪೆರಿಮೆಂಟಲ್ ಆಗಿ ಪ್ರೂವ್ ಮಾಡ್ಬೋದಾ ನನ್ನನ್ನ ವೇವ್ ಅಂತ? ಸೊ ಸ್ಮಾಲರ್ ಪಾರ್ಟಿಕಲ್ಸ್ ಗೆ ಪ್ರೂವ್ ಮಾಡ್ಬೋದು. ಸೊ ವಿ ವಿಲ್ ಪ್ರೂವ್ ಒನ್ ಬೈ ಒನ್, ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ಡಿ-ಬ್ರಾಯ್ ಹೈಪೋಥೆಸಿಸ್. ಪ್ರೊನೌನ್ಸ್ ಮಾಡುವಾಗ ಡಿ-ಬ್ರಾಯ್ ಅಂತ ಪ್ರೊನೌನ್ಸ್ ಮಾಡಬೇಕು, ಅಂಡ್ ಬರೆಯುವಾಗ ಡಿ-ಬ್ರಾಗ್ಲಿ ಅಂತ ಬರೀ. ಸ್ಪೆಲ್ಲಿಂಗು ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ, ಬಟ್ ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ. ಡಿ-ಬ್ರಾಯ್ hypothesis. It says all moving particles have a wave nature associated with it. Have wave nature associated with them. ವೆರಿ ಗುಂಡಿಗೆ ಇರ್ತಕ್ಕಂಥ ಮಾತು. ತುಂಬಾ ಗುಂಡಿಗೆ ಬೇಕು ಈ ಮಾತನ್ನ ಹೇಳೋದಕ್ಕೆ. ಆದ್ರೆ ನಾನು ಮೂವ್ ಆಗ್ತಿದ್ದೀನಿ ಅಂದ್ರೆ ನಾನು ವೇವ್ ಅಂತ ಹೇಳ್ತಾವ್ರೆ. ಅರೆ ತಲ್ಗಿಲ್ ಕಟ್ಟಿದ್ಯಾ ಮಾರಾಯ. ಆಕ್ಚುಲಿ ಅವ್ರ ಹತ್ರ ಏನು ಪ್ರೂಫ್ ಇರ್ಲಿಲ್ಲ, ಡಿ-ಬ್ರಾಯ್ ಹತ್ರ ಏನು ಪ್ರೂಫ್ ಇಲ್ಲ. ಬಟ್ ಆದ್ರೂ ಹೇಳ್ತಾರೆ, ಸೈಂಟಿಫಿಕ್ ಕಮ್ಯುನಿಟಿನ ಕನ್ವಿನ್ಸ್ ಮಾಡ್ತಾರೆ. ಮೊದ್ಲು ಯಾರು ಕನ್ವಿನ್ಸ್ ಆಗಲ್ಲ, ಆಮೇಲೆ ಕನ್ವಿನ್ಸ್ ಆಗ್ತಾರೆ. ಆಮೇಲೆ ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರೂಫ್ ನ ಕೊಡ್ತಾರೆ. ಸೊ ದೇ ಹ್ಯಾವ್ ಪ್ರೂವ್ಡ್ ದ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ಸ್ ನ ನಾವು ಇಷ್ಟು ದಿನ ಏನಂತ ಅನ್ಕೊಂಡಿದ್ವಿ, ಪಾರ್ಟಿಕಲ್. ಅರೆ ಸಣ್ಣ ಗೋಳಿಗಳಂತ ಅನ್ಕೊಂಡಿದ್ವಿ. ಗೋಳಿಗಳು ಪುಚಿಕ್ ಅಂತ ಆಡ್ತೀವಲ್ಲ, ಆತರ ಗೋಳಿಗಳ ತರ ಇರತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್? ಜೆ ಥಾಮ್ಸನ್ ಅವ್ರು ಡಿಸ್ಕವರ್ ಮಾಡಿರ್ತಕ್ಕಂಥ ಎಲೆಕ್ಟ್ರಾನ್ ಗೋಳಿಗಳ ತರ ಇರತ್ತೆ ಅಂತ ಅನ್ಕೊಂಡು ಇವ್ರು ಹೇಳ್ತಾರೆ ವೇವ್ ನೇಚರ್ ಅಸೋಸಿಯೇಟ್ ಆಗಿದೆ ಅಂತ ಹೇಳ್ತಾರೆ. ಸೊ ದಿಸ್ ವಾಸ್ ಕನ್ಫರ್ಮ್ಡ್ by Davison and Germer experiment. ಇದರಲ್ಲಿ ಏನ್ ಪ್ರೂವ್ ಮಾಡ್ತಾರಪ್ಪ ಅಂದ್ರೆ, ದಿಸ್ ಪ್ರೂವ್ಸ್ wave nature of electrons. ಎಂತ ಸಾಧನೆ ಮಾರಾಯ. ಎಲೆಕ್ಟ್ರಾನ್ಸ್ ವೇವ್ ಆಗೋಯ್ತು. ಎಲ್ಲರೂ ಡಬಲ್ ಆಕ್ಷನ್ ತೋರಿಸ್ತಾ ಇದಾರೆ ನಮ್ ರಿಲೇಟಿವ್ಸ್ ತರ. ನೇಚರ್ ಅಲ್ಲೇ ಇದೆ, ನಮ್ ರಿಲೇಟಿವ್ಸ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಲೈಟ್ ಇಸ್ ಬಿಹೇವಿಂಗ್ ಲೈಕ್ ಎ ಪಾರ್ಟಿಕಲ್ ಇಸ್ ಲೈಕ್ ಎ ರೇಡಿಯೇಷನ್, ಎಕ್ಸೆಟ್ರಾ ನೀವು ಏನ್ ಬೇಕು ಪ್ರೂವ್ ಮಾಡ್ಬೋದು ಇಲ್ಲಿ ನೋಡಿ. ಸೊ ದಿಸ್ ಪ್ರೂವ್ಸ್ ವೇವ್ ನೇಚರ್ ಆಫ್ ದ ಎಲೆಕ್ಟ್ರಾನ್ಸ್. ಈ ಎಕ್ಸ್ಪೆರಿಮೆಂಟ್ ನ ಆಮೇಲೆ ಕಂಡಕ್ಟ್ ಮಾಡ್ತಾರೆ. ಇವ್ರು ಹೇಳಿದ್ದು ಸುಮಾರು ವರ್ಷ ಆದ್ಮೇಲೆ ಈ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡ್ತಾರೆ. ಅಂಡ್ ಆಲ್ಸೋ ಸಪರೇಟ್ಲಿ ಬೈ ಜಿ.ಪಿ. ಥಾಮ್ಸನ್. ಇನ್ನೊಬ್ಬ ಕ್ಯಾಂಡಿಡೇಟ್ ಜಿ.ಪಿ. ಥಾಮ್ಸನ್ ಇರ್ತಾರೆ. ಆಲ್ಮೋಸ್ಟ್ ಇದೇ ತರ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಎಲ್ಲ ಸೇಮ್ ಇರುತ್ತೆ, ಬಟ್ ಸೆಟಪ್ ನ ಡಿಫ್ರೆಂಟ್ ಯೂಸ್ ಮಾಡಿ ಈ ನೇಚರ್ ನ ಪ್ರೂವ್ ಮಾಡ್ತಾರೆ. ಅಂದ್ರೆ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ಸ್ ನ ಪ್ರೂವ್ ಮಾಡ್ತಾರೆ ಪ್ರಾಕ್ಟಿಕಲಿ ವಿತ್ ಸಫಿಶಿಯಂಟ್ ಡೇಟಾ. ಸೊ ಇಲ್ಲಿಗೆ ಕನ್ಫರ್ಮ್ ಆಯ್ತು ಎಲೆಕ್ಟ್ರಾನ್ಸ್ ವೇವ್ಸ್ ತರ ಬಿಹೇವ್ ಮಾಡ್ತಿದೆ ಅಂತ. ಸೊ ದೇರ್ಫೋರ್ ವೇವ್ ಇಸ್ ಅಸೋಸಿಯೇಟೆಡ್ ವಿತ್ ದ ಪಾರ್ಟಿಕಲ್. ಸೊ ಅಂಡ್ ಟು ಬಿ ಸ್ಪೆಸಿಫಿಕಲಿ ಮೂವಿಂಗ್ ಪಾರ್ಟಿಕಲ್. ಸೊ ಯಾರ ಪ್ರಕಾರ ಡಿ-ಬ್ರಾಯ್ ಪ್ರಕಾರ ಯಾವುದೇ ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಮೊಮೆಂಟಮ್ ಇರತ್ತಾ? ಮೊಮೆಂಟಮ್ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಯಾವುದೇ ಒಂದು ಪಾರ್ಟಿಕಲ್ಗೆ ಮೊಮೆಂಟಮ್ ಇದ್ರೆ ಅದಕ್ಕೆ
ವೇವ್ ಅಸೋಸಿಯೇಟ್ ಆಗಿರುತ್ತೆ, ಆ ವೇವ್ಗೆ ವೇವ್ ಲೆಂತ್ ಎಷ್ಟಾಗಿರತ್ತಪ್ಪ ಅಂದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h by p. So this was a hypothesis given by de-Broglie, vector de-Broglie. So where h is a Planck's constant and its value is 6.626 into 10 power minus 34 joule second, and p is a momentum of particle that is equals to product of mass into its velocity. Sir, ಹಾಗಾದ್ರೆ ನಾವು ಕ್ರಿಕೆಟ್ ಆಡ್ತಿರ್ತೀವಲ್ಲ, ಆ ಬಾಲ್ ವೇವ್ ಚೆಕ್ ಮಾಡೋಣ. ಒಂದು ಬಾಲ್ ನ ಎಸಿತೀವಿ, ಡಿಸ್ಕ್ಯಾ ಅಂತ. ಆ ಬಾಲ್ ವೇವ್ ನೇಚರ್ ತೋರ್ಸತ್ತೆ, ಬಟ್ ಅದನ್ನ ಡಿಟೆಕ್ಟ್ ಮಾಡಕ್ ಆಗಲ್ಲ. ಇಲ್ಲೊಂದು ಲಿಟಿಗೇಷನ್ ಇದೆ. ಯಾಕೆ ಅಂತ ಗೊತ್ತಾಗುತ್ತೆ. ನಮ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಇರೋ ಡೇಟಾ ಪ್ರಕಾರ ಒಂದು ಸಿಂಪಲ್ ಎಕ್ಸಾಂಪಲ್ ನ ತಗೊಂತೀನಿ. ಲೆಟ್ ಅಸ್ ಕನ್ಸಿಡರ್ ಎ ಬಾಲ್ ಆಫ್ ಮಾಸ್ 0.12 kg. ಕ್ರಿಕೆಟ್ ಬಾಲ್ ಯಾವ್ದೋ ಒಂದು ಬಾಲ್ ಅಂತ ಅನ್ಕೊಳ್ಳಿ. 0.12 kg ಇರ್ತಕ್ಕಂಥ ಒಂದು ಬಾಲ್ 20 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಮುಂದಕ್ಕೆ ಹೋಗ್ತಿದೆ. ಇವ್ರ ಪ್ರಕಾರ ಮೂವಿಂಗ್ ಪಾರ್ಟಿಕಲ್ ಗೆ ಒಂದು ವೇವ್ ಅಸೋಸಿಯೇಟ್ ಆಗಿರ್ಬೇಕು. ಅದ್ರ ವೇವ್ ಲೆಂತ್ ಎಷ್ಟಿರುತ್ತೆ, ಲ್ಯಾಂಬ್ಡಾ ಡಿವೈಡೆಡ್ ಬೈ v. ಸೊ ಲೆಟ್ ಅಸ್ ಕನ್ಸಿಡರ್ lambda of this ball is equals to 6 point, h value 6.626 into 10 power minus 34 whole divided by p. P is 0.12 into mass is 20 into 20 ಅಷ್ಟೇ. So if you solve this one, you are going to get somewhere around 2.76 into 10 power minus 34 meter. ನೋಡಿ ಎಷ್ಟು ಚಿಕ್ಕದಾಗಿದೆ. So this is a problem with the wave associated with the cricket ball. ಒಂದು ಕ್ರಿಕೆಟ್ ಬಾಲ್ ವೇವ್ ನೇಚರ್ ನ ಪ್ರೂವ್ ಮಾಡ್ಬೇಕಾದ್ರೆ ಇಷ್ಟು ವೇವ್ ಲೆಂತ್ ಬರ್ತದೆ. ಇದನ್ನ ಡಿಟೆಕ್ಟ್ ಮಾಡೋದು ತುಂಬಾ ಕಷ್ಟ. We cannot detect that one. This significantly small wavelength is highly difficult to detect. ಇದನ್ನ ಡಿಟೆಕ್ಟ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಹಾಗಾದ್ರೆ ಇನ್ನೊಂದು ಕೆಲಸ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎಲೆಕ್ಟ್ರಾನ್. ಇದೇ ವೇವ್ ಲೆಂತ್ ಎಲೆಕ್ಟ್ರಾನ್ ಗೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಒಂದು ಸೈಕ್ಲೋಟ್ರಾನ್ ಇಂದ ಬರ್ತಕ್ಕಂಥ ಎಲೆಕ್ಟ್ರಾನ್ ಗೆ ಯೂಶಲಿ ಸ್ಪೀಡ್ 10⁻⁶, 10⁵ ರೇಂಜ್ ಅಲ್ಲಿ ಇರುತ್ತೆ. ಅಂತ ಒಂದು ಎಲೆಕ್ಟ್ರಾನ್ ನ ಎಕ್ಸಾಂಪಲ್ ಆಗಿ ತಗೊಂತೀನಿ. ಸೊ ಈ ಡೇಟಾನ ನಾನು NCERT ಟೆಕ್ಸ್ಟ್ ಬುಕ್ ಇಂದಾನೆ ತಗೊಂಡಿರೋದು. ರಿಯಲಿಸ್ಟಿಕ್ ಆಗಿರ್ಲಿ ಎಕ್ಸಾಂಪಲ್ಸ್ ಅಂತ. ಬೇಕಾದ್ರೆ ಪಾರ್ಟಿಕಲ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದ ವೇವ್ ಅಸೋಸಿಯೇಟೆಡ್ ವಿತ್ ಮೀ. ಈ ಜಾಗದಲ್ಲಿ ಮಾಸ್ ಜಾಗದಲ್ಲಿ ನಾನು ಒಂದು 50 kg ಡೈಟಿಂಗ್ ಅಲ್ಲಿ ಇದೀನಿ, ಅದಕ್ಕೆ 50 kg ಹೇಳ್ತಾರೆ. ಇಲ್ಲ ನಾನು ಒಂದು 70-80 ಹೇಳ್ತಿದ್ದೆ. 50 kg ನಾನು ಓಡ್ತೀನಿ. ಎಷ್ಟು ಸ್ಪೀಡ್ ಅಲ್ಲಿ? 1 ಮೀಟರ್ ಪರ್ ಸೆಕೆಂಡ್ ಅಥವಾ 2 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಓದ್ತೀನಿ. ಆವಾಗ ವೇವ್ ಲೆಂತ್ ಎಷ್ಟು ಬರುತ್ತೆ? 10⁻⁻35 ರೇಂಜ್ ಅಲ್ಲಿ ಬರುತ್ತೆ. ಸೇಮ್ ವ್ಯಾಲ್ಯೂ. ಸೊ ನಿಯರ್ಲಿ 10⁻⁻35 ಇದೇ ತರ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಸಿಗತ್ತೆ. ಈಗ ಒಂದು ಎಲೆಕ್ಟ್ರಾನ್ದು ವೇವ್ ಲೆಂತ್ ಎಷ್ಟಿರುತ್ತೆ ನೋಡೋಣ. ಸೊ ಯೂಶಲಿ ನಿಮ್ಗೆ ಆಕ್ಸಲರೇಟರ್ ಇಂದ ಬರ್ತಕ್ಕಂಥ ಎಲೆಕ್ಟ್ರಾನ್ ಸ್ಪೀಡ್ ಎಷ್ಟಿರತ್ತಪ್ಪ ಅಂದ್ರೆ ಯೂಶಲಿ ಇಟ್ಸ್ ರೇಂಜ್ ವಿಲ್ ಬಿ, ಲೆಟ್ ಅಸ್ ಕನ್ಸಿಡರ್ an electron moving with the speed of 5.4 into 10⁻⁶ meter per second. ಇಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿರ್ತಕ್ಕಂಥ ಎಲೆಕ್ಟ್ರಾನ್ ನ ಕನ್ಸಿಡರ್ ಮಾಡೋಣ. ಈಗ ಮೂವಿಂಗ್ ಪಾರ್ಟಿಕಲ್ ಜೊತೆಗೆ ಏನಿರ್ಬೇಕು? ವೇವ್ ಅಸೋಸಿಯೇಟ್ ಆಗಿರ್ಬೇಕು. ಅಕಾರ್ಡಿಂಗ್ ಟು de-Broglie ವೇವ್ ಹೈಪೋಥೆಸಿಸ್, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by p ಅಥವಾ lambda is equals to h divided by mv. h is 6.626 into 10⁻⁻34 whole divided by mass of electron. ನಮ್ಗೆ ಆಲ್ರೆಡಿ ಗೊತ್ತಿರೋ ಡೇಟಾ 9.1 into 10⁻⁻31 into ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 5.4 into 10⁻⁶. ಈ ರೇಂಜ್ ಅಲ್ಲಿ ಸ್ಪೀಡ್ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ನ ತಗೊಂಡ್ರೆ somewhere you will get around 1.35 into 10⁻⁻10 meter ಅಥವಾ 1.35 ಆಂಗ್ಸ್ಟ್ರಾಮ್. ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಇಷ್ಟು ಬರುತ್ತೆ. ನಾನು NCERT ಇಂದ ತಗೊಂಡಿದ್ದೀನಿ, ಹಾಗಾಗಿ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. 1.35 ಆಂಗ್ಸ್ಟ್ರಾಮ್ ಇದೆ. ಸೊ ಇದು ಯಾವ ರೇಂಜ್ ಅಲ್ಲಿ ಇದೆ? ಆಂಗ್ಸ್ಟ್ರಾಮ್ ಅಲ್ಲಿ ಇದೆ. ಆಂಗ್ಸ್ಟ್ರಾಮ್ ಅಲ್ಲಿ ವೇವ್ ಲೆಂತ್ ಇದ್ರೆ ನಾವು ಈಸಿಯಾಗಿ ಡಿಟೆಕ್ಟ್ ಮಾಡಬಹುದು. ಯಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗೆ ರೇಂಜ್ ವೇವ್ ಲೆಂತ್ ರೇಂಜ್ ಆಂಗ್ಸ್ಟ್ರಾಮ್ ಅಲ್ಲಿ ಇರುತ್ತೆ. ದಟ್ ಈಸ್ ಎಕ್ಸ್ ರೇಸ್. ರೇಂಜ್ ಆಫ್ ವೇವ್ ಲೆಂತ್ is same as X-rays. X-rays ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ X-rays ಗೆ ಎಷ್ಟು ವೇವ್ ಲೆಂತ್ ಇರುತ್ತೋ ಅದೇ ರೇಂಜ್ ಅಲ್ಲಿ ಎಲೆಕ್ಟ್ರಾನ್ಸ್ ಕೂಡ ಇರುತ್ತೆ. ಸೊ ಅದಕ್ಕೆ ಅವಾಗಲೇ ಹೇಳಿದ್ನಲ್ಲ, ಎಕ್ಸ್ಪೆರಿಮೆಂಟ್ ನಲ್ಲಿ ಎಕ್ಸ್ರೇ ಸ್ಕ್ಯಾಟರಿಂಗ್ ಮಾಡುತ್ತೆ. ಎಕ್ಸ್ರೇಸ್
ಎಲೆಕ್ಟ್ರಾನ್ ನ ಸ್ಕ್ಯಾಟರಿಂಗ್ ಮಾಡಿದ್ರೆ, ಯಾಕಂದ್ರೆ ವೇವ್ ಲೆಂತ್ ಮ್ಯಾಚ್ ಆಗ್ತದೆ ಅಂದ್ರೆ ಪಾರ್ಟಿಕಲ್ ಸೈಜಸ್ ಕೂಡ ಮ್ಯಾಚ್ ಆಗ್ತಾ ಇರತ್ತೆ. ಅಂದ್ರೆ ಪಾರ್ಟಿಕಲ್ ಅಸೋಸಿಯೇಟೆಡ್ ವಿತ್ ದ ಎಕ್ಸ್ ರೇಸ್ ಆರ್ ಸೇಮ್ ಸೈಜ್ ಆಸ್ ದಟ್ ಆಫ್ ದ ಪಾರ್ಟಿಕಲ್ ಅಸೋಸಿಯೇಟೆಡ್ ವಿತ್ ದ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಸೈಜ್ ಏನಿರುತ್ತೋ ಎಕ್ಸ್ ರೇಸ್ ಅಲ್ಲಿ ಬರ್ತಕ್ಕಂಥ ಫೋಟಾನ್ ಸೈಜು ಅಷ್ಟೇ ಇರುತ್ತೆ, ಹಾಗಾಗಿ ಸ್ಕ್ಯಾಟರಿಂಗ್ ಆಗುತ್ತೆ. ಅದನ್ನ ಕಾಂಪ್ಟನ್ ಪ್ರೂವ್ ಮಾಡ್ತಾನೆ. ಸೊ ಇಲ್ಲಿ ನಮ್ಗೆ ಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ 1.35 ಇಂದ ಆಂಗ್ಸ್ಟ್ರಾಮ್ ಅಲ್ಲಿ ಬರ್ತಿದೆ. ಇದನ್ನ ಡಿಟೆಕ್ಟ್ ಮಾಡೋದು ಈಸಿ, ಎಕ್ಸ್ಪೆರಿಮೆಂಟ್ ಮಾಡಬಹುದು. ಇದನ್ನ ಕನ್ಫರ್ಮ್ ಮಾಡಿದ್ ಯಾರು? ಸೊ ದಟ್ ಈಸ್ ಡೇವಿಸನ್ ಅಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಕನ್ಫರ್ಮ್ ಮಾಡ್ತಾರೆ. ದಟ್ ಈಸ್ ಕನ್ಫರ್ಮ್ಡ್ ಬೈ ಡೇವಿಸನ್ ಅಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್. ಅಂಡ್ ಅದಾದ್ಮೇಲೆ ಕೆಲವೊಂದು ವರ್ಷದ ಮೇಲೆ ಸಪರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಮಾಡ್ತಾರೆ. ಇಟ್ ಈಸ್ ಬೈ ಜಿ.ಪಿ. ಥಾಮ್ಸನ್. ಆಕ್ಚುಲಿ ನಿಮ್ಮ ಈ ಎಕ್ಸ್ಪೆರಿಮೆಂಟ್ ಸಿಲೆಬಸ್ ನಲ್ಲಿ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ದೇ ಹ್ಯಾವ್ ರಿಮೂವ್. ರೀಸೆಂಟ್ ಸಿಲೆಬಸ್ ಅಲ್ಲಿ ರಿಮೂವ್ ಮಾಡಿದ್ದಾರೆ, ಹಾಗಾಗಿ ನಾನು ಎಕ್ಸ್ಟ್ರಾ ಟೀಚ್ ಮಾಡಕ್ ಹೋಗ್ತಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಟೀಚ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಅರ್ಥ ಆಯ್ತಾ? ಇಲ್ಲಿ ಪಾಯಿಂಟ್ ನ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಸ್ಮಾಲರ್ ದ ಪಾರ್ಟಿಕಲ್, more the significant wavelength of particle. ಎಂತ ವೇವ್ಲೆಂತ್? de-Broglie ವೇವ್ಲೆಂತ್. ಸ್ಮಾಲ್ ಪಾರ್ಟಿಕಲ್ ಗೆ ವೇವ್ ಲೆಂತ್ ಸಿಗ್ನಿಫಿಕೆಂಟ್ ಆಗಿರುತ್ತೆ. ದೊಡ್ಡದಾಗಿರ್ತಕ್ಕಂಥ ಪಾರ್ಟಿಕಲ್ಸ್ ನ ತಗೊಂತಾ ಇದ್ರೆ ವೇವ್ ಲೆಂತ್ ತೀರಾ ಕಮ್ಮಿ ಆಗ್ಬಿಡುತ್ತೆ, ಹಾಗಾಗಿ ನೀವು ಡಿಟೆಕ್ಟ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗ್ತಾ ಇರುತ್ತೆ. ಸೊ ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಸ್ಮಾಲರ್ ದ ಪಾರ್ಟಿಕಲ್, ಮೋರ್ ದ ಸಿಗ್ನಿಫಿಕೆಂಟ್ ವೇವ್ ಲೆಂತ್ ಆಫ್ ಪಾರ್ಟಿಕಲ್, ದಟ್ ಈಸ್ de-Broglie ವೇವ್ ಲೆಂತ್. ಆಯ್ತಾ? ನೋಟ್ ಮಾಡ್ಕೊಂಡ್ರ? ವಿ ವಿಲ್ ಕಂಟಿನ್ಯೂ ವಿತ್ ಫರ್ದರ್ ಡಿಸ್ಕಷನ್. de-Broglie wavelength in terms of kinetic energy. Heading ಹಾಕೊಳ್ಳಿ, de-Broglie wavelength in terms of kinetic energy. de-Broglie wavelength in terms of kinetic energy. ನಾನು ಎಲ್ಲ ಇಕ್ವೇಶನ್ ಇಲ್ಲಿ ಸಮರಿ ಮಾಡ್ತಾ ಹೋಗ್ತಿರ್ತೀನಿ, ಹಾಗೆ ನೋಟ್ ಮಾಡ್ಕೊಂತಾರೆ. ಫಸ್ಟ್ ಇಕ್ವೇಶನ್ ನಮಗೆ ಸಿಕ್ಕಿದೇನು? ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಪಿ ಅಥವಾ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಂ ಇಂಟು ವಿ. ಸೊ ದಿಸ್ ಇಸ್ ದ ಫಸ್ಟ್ ಸೆಟ್ ಆಫ್ ಇಕ್ವೇಶನ್ ವಿ ಗಾಟ್. ಈಗ de-Broglie wavelength in terms of kinetic energy ನ ನೋಡೋಣ. ಬೇಸಿಕ್ ಇಕ್ವೇಶನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಪಿ ಹಾಗೆ ಇರಲಿ. ಅಂಡ್ ಆಲ್ಸೋ ವಿ ಹ್ಯಾವ್ kinetic energy is equal to half m v square. So let us multiply and divide it by m in both numerator and denominator. ಹೀಗೆ ಬರುತ್ತೆ. ಇದನ್ನ ನಾನು ಏನಂತ ಬರೀಬಹುದು? ಹಾಫ್ ಇಂಟು ಎಂ ಸ್ಕ್ವೇರ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಎಂ. ಎಂ ವಿ ಅಂದ್ರೆ ಏನು? ಪಿ ತಾನೆ, ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ, ದಟ್ ಈಸ್ ಮೊಮೆಂಟಮ್. ಎಂ ಸ್ಕ್ವೇರ್ ವಿ ಸ್ಕ್ವೇರ್ ನಾನು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಈ 2m ಹಾಗೆ ಬರೀತೀನಿ. ಸೊ therefore kinetic energy is equals to p square by 2m. In other words, p is equals to square root of 2mk. ಮೊಮೆಂಟಮ್ ನಾನು ಸ್ಕ್ವೇರ್ ರೂಟ್ ಆಫ್ 2mk ಅಂತ ಬರೀಬಹುದು. ಹಾಗಾದ್ರೆ ಈ ಪಿ ಜಾಗದಲ್ಲಿ ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಸ್ಕ್ವೇರ್ ರೂಟ್ ಆಫ್ 2mk. ಸೊ ದಿಸ್ ಇಸ್ ಅನದರ್ ಇಕ್ವೇಶನ್ ಫಾರ್ de-Broglie wave length of a particle of mass m which is having kinetic energy k. So ಇದನ್ನ ನೋಟ್ ಮಾಡ್ಕೊಳ್ಳಿ. I will write here, add up here, h divided by square root of 2m into k. Another equation ಸಿಕ್ತು. ಇದರ ಮೇಲೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. where m is a mass of the particle, k is a kinetic energy, h is a Planck's constant. ನೋಟ್ ಮಾಡ್ಕೊಂಡ್ರ? we will move ನ್ಯೂಮರಿಕಲ್ ನ ಸಾಲ್ವ್ ಮಾಡೋಣ. ಕನ್ಸಿಡರ್ an electron. ಅದಕ್ಕಿಂತ ಮೊದಲು I need some data. ಸ್ವಲ್ಪ ಡೇಟಾನ ಕೊಡಬೇಕು. what is the mass of proton? Mass of proton in terms of AMU ಗೊತ್ತಲ್ಲ, 1 AMU. Mass of alpha particle. ಏನ್ ಆಲ್ಫಾ ಪಾರ್ಟಿಕಲ್ ಅಂದ್ರೆ? ಹೀಲಿಯಂ ನ ಕನ್ಸಿಡರ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ಹೀಲಿಯಂ. ಹೀಲಿಯಂ ಅಲ್ಲಿ ಏನಿರುತ್ತೆ? 2 ಪ್ರೋಟಾನ್ ಇರುತ್ತೆ, 2 ನ್ಯೂಟ್ರಾನ್ ಇರುತ್ತೆ, ಹೌದಾ? ಅಂಡ್ ಹೊರಗಡೆ 2 ಎಲೆಕ್ಟ್ರಾನ್ ಇರುತ್ತೆ. ಹೊರಗಡೆ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ನ ತೆಗೆದ್ಬಿಟ್ರೆ ನಮ್ಗೆ ಏನ್ ಉಳಿಯುತ್ತೆ? ಇದನ್ನೇ ನಾವೇನಂತ ಕರಿತೀವಿ? ಆಲ್ಫಾ ಪಾರ್ಟಿಕಲ್ ಅಂತ ಕರಿತೀವಿ. ಸೊ ಇಂಡೈರೆಕ್ಟ್ ಆಗಿ ಇಟ್ ಈಸ್ ದ ನ್ಯೂಕ್ಲಿಯಸ್ ಆಫ್ ದ ಹೀಲಿಯಂ ಆಟಮ್. ಹೀಲಿಯಂ ನ್ಯೂಕ್ಲಿಯಸ್ ನ ತಗೊಂಡ್ರೆ ಅದನ್ನೇ ನಾವು ಆಲ್ಫಾ ಪಾರ್ಟಿಕಲ್ ಅಂತ ಕರಿತೀವಿ. ಹೀಲಿಯಂ 2,4 ನ್ಯೂಕ್ಲಿಯಸ್, ದಟ್ ಈಸ್ ನಥಿಂಗ್ ಬಟ್ ಆಲ್ಫಾ ಪಾರ್ಟಿಕಲ್. ಇದರ ಮಾಸ್ ಎಷ್ಟಿರುತ್ತೆ? 4 AMU ಇರುತ್ತೆ. ಅಂಡ್ ಮಾಸ್ ಆಫ್ ಎಲೆಕ್ಟ್ರಾನ್
is 1 divided by 1836 AMU. ಕೆಲವೊಂದು ಬುಕ್ ಅಲ್ಲಿ ಇದು 1837 ಅಂತ ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಬುಕ್ಸ್ ಅಲ್ಲೇ ಕೊಟ್ಟಿದ್ದಾರೆ, ಬಟ್ NCERT ಅಲ್ಲಿ 1836 ಅಂತಿದೆ, ಹಾಗಾಗಿ ನಾನು ಅದನ್ನ ತಗೊಂತಾ ಇದ್ದೀನಿ 1836 AMU. ಸೊ ಇನ್ನು ಕೆಲವು ಕ್ಯಾಲ್ಕುಲೇಷನ್ಸ್ ಅಲ್ಲಿ 1/2000 AMU ಅಂತ ಕೊಟ್ಟಿರ್ತಾರೆ. ಅಂದ್ರೆ ಮಾಸ್ ಆಫ್ ಪ್ರೋಟಾನ್ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಾನ್ 2000 ಟೈಮ್ಸ್ ಚಿಕ್ಕದಾಗಿದೆ. ಆಕ್ಚುಲಿ 1836 ಟೈಮ್ಸ್ ಚಿಕ್ಕದಾಗಿದೆ. ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡುವಾಗ 2000 ಕೂಡ ತಗೊಂಡಿದ್ದಾರೆ. ಐ ಹ್ಯಾವ್ ಸೀನ್ ಇನ್ ಸಮ್ ಬುಕ್ಸ್. ಸೊ ಇಷ್ಟು ಡೇಟಾನ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ಕ್ವಶನ್. An alpha particle, an alpha particle, an alpha particle, a proton, and a electron, an electron, moving such that they have same kinetic energy. They have same kinetic energy. Arrange them in increasing order of their de-Broglie wavelengths. Their de-Broglie wavelengths. So video pass ಮಾಡಿ, try ಮಾಡಿ. So I am going to solve in 3, 2, 1, done. ನಮ್ಗೆ ಬೇಕಾಗಿರ್ತಕ್ಕಂಥ ಈಕ್ವೇಶನ್ ಇದು ನೋಡಿ. ಇಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2mk. ನಾವು ಮಾತಾಡ್ತಿರೋದು ಕೈನೆಟಿಕ್ ಎನರ್ಜಿ ಕಾಮನ್ ಇದೆ ಅಂಡ್ h ಇಸ್ ಅ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಎನಿಹೌ ಯು ನೀಡ್ ನಾಟ್ ಟು ವರಿ. ಹಾಗಾದ್ರೆ ಲ್ಯಾಂಬ್ಡಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ m ಅಂತ ಬರೀಬಹುದು ನೋಡಿ. ಮೂರರಲ್ಲೂ ಕೈನೆಟಿಕ್ ಎನರ್ಜಿ ಕಾಮನ್ ಇದೆ and anyhow these two are common and it depends only on the mass. Lambda of proton, first ಯಾವ ತಗೊಳ್ಳೋಣ, alpha particle ತಗೊಳ್ಳೋಣ. Lambda of alpha particle is inversely proportional to square root of mass of the alpha particle. Lambda of proton is inversely proportional to the square root of mass of proton. And lambda of electron, enta lambda, de-Broglie wavelength of electron is directly proportional to 1 by square root of mass of electron. Mass of alpha particle ಏನಿರುತ್ತೆ 4 AMU ಇರುತ್ತೆ. ಹೌದಾ? lambda alpha is proportional to 1 by 4 square root of 4 AMU and lambda of proton is proportional to 1 by square root of 1. Mass of proton is 1 AMU and lambda E is directly proportional to square root of 1 divided by 1837. So ಇದು ನ್ಯೂಮರೇಟರ್ ಗೆ ತಗೋಬೋದಾ? In other words, I can write 1 divided by 1836, square root of 1836. So ಈಗ ಹೇಳ್ತೀರಾ ಯಾವುದಕ್ಕೆ ಮ್ಯಾಕ್ಸಿಮಮ್ de-Broglie wavelength ಇರುತ್ತೆ? ಸೊ ಆಬ್ವಿಯಸ್ಲಿ ಫಾರ್ ಎಲೆಕ್ಟ್ರಾನ್. ಯಾವುದಕ್ಕೆ ಕಮ್ಮಿ ಮಾಸ್ ಇರುತ್ತೋ ಅದಕ್ಕೆ ವೇವ್ಲೆಂತ್ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಸೊ ದೇರ್ಫೋರ್ de-Broglie wavelength ಆಫ್ ಎಲೆಕ್ಟ್ರಾನ್ ಈಸ್ ಗ್ರೇಟರ್ ದ್ಯಾನ್, ಅಲ್ಲಿ ಕೇಳಿರೋದು ಯಾವ ಆರ್ಡರ್? ಇನ್ಕ್ರೀಸಿಂಗ್ ಆರ್ಡರ್ ರಿವರ್ಸ್ ಬರೀಬೇಕಾಗತ್ತೆ. ಲೀಸ್ಟ್ ಇರೋದು ಲ್ಯಾಂಬ್ಡಾ ಆಫ್ ಆಲ್ಫಾ ಪಾರ್ಟಿಕಲ್ ಇಸ್ ಲೆಸ್ ದ್ಯಾನ್ ಲ್ಯಾಂಬ್ಡಾ ಆಫ್ ಪ್ರೋಟಾನ್ ಇಸ್ ಲೆಸ್ ದ್ಯಾನ್ ಲ್ಯಾಂಬ್ಡಾ ಆಫ್ ಎಲೆಕ್ಟ್ರಾನ್. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಕೇಸ್. ನೆಕ್ಸ್ಟ್ ಇಸ್ de-Broglie wavelength in terms of accelerating potential. ಇನ್ನೊಂದು ಪಾಯಿಂಟ್ ಇಲ್ಲಿ ಗಮನಿಸಬೇಕಾಗಿರೋದು, ಮತ್ತೆ ನೋಡಿ ಸೇಮ್ ಬಂತು. ಸ್ಮಾಲರ್ ದ ಪಾರ್ಟಿಕಲ್ ಗ್ರೇಟರ್ ದ de-Broglie wavelength ಆಫ್ ಅ ಪಾರ್ಟಿಕಲ್. ಸೊ ಲ್ಯಾಂಬ್ಡಾ ಎಲೆಕ್ಟ್ರಾನ್ ಅಂದ್ರೆ ಎಲೆಕ್ಟ್ರಾನ್ಗೆ ಮಾಸ್ ತುಂಬಾ ಕಮ್ಮಿ ಇರುತ್ತೆ, ಹಾಗಾಗಿ ವೇವ್ಲೆಂತ್ ಜಾಸ್ತಿ ಇದೆ. ಸೊ ಲೆಸರ್ ದ ಮಾಸ್ ಗ್ರೇಟರ್ ದ ವೇವ್ಲೆಂತ್, ಆರ್ ಇನ್ ಅದರ್ ವರ್ಡ್ಸ್ ಉಲ್ಟಾ ಇಲ್ಲ, ಲೆಸರ್ ದ ಮಾಸ್ greater the de-Broglie wavelength. Done. We'll move to the next case. De-Broglie wavelength in terms of accelerating potential. Make an heading. De-Broglie wavelength in terms of accelerating potential. De-Broglie wavelength in terms of accelerating potential. ಸೊ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇರತಕ್ಕಂಥ ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ್ದಾದ್ರು ಒಂದು ಎರಡು ಪ್ಲೇಟ್ ನಡುವೆ ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡೋಣ. ಲೆಟ್ ಅಸ್ ಅಸ್ಯೂಮ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಇಸ್ ವಿ.
ಈ ಪ್ಲೇಟ್ ಮತ್ತೆ ಈ ಪ್ಲೇಟ್ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್, ಐ ರಿಪೀಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಇದು 0 ಅನ್ಕೊಳ್ಳೋಣ, ಇದು ವಿ ಅನ್ಕೊಳ್ಳೋಣ. ಇದ್ರ ನಡುವೆ ಒಂದು ಪಾಸಿಟಿವ್ ಚಾರ್ಜ್ ನ ಅಥವಾ ಯಾವುದೋ ಒಂದು ಚಾರ್ಜ್ ಕ್ಯೂ ನ ಇಟ್ರೆ ಇಟ್ ವಿಲ್ ಸ್ಟಾರ್ಟ್ ಆಕ್ಸಲರೇಟಿಂಗ್. ಹೌದಾ? ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಸ್ಟಾರ್ಟ್ ಆಕ್ಸಲರೇಟಿಂಗ್. ಯಾವಾಗ ಚಾರ್ಜ್ ಆಕ್ಸಲರೇಟ್ ಆಗತ್ತೋ ಅದ್ರ ಸ್ಪೀಡ್ ಇನ್ಕ್ರೀಸ್ ಆಗತ್ತೆ. ಯಾವಾಗ ಸ್ಪೀಡ್ ಇನ್ಕ್ರೀಸ್ ಆಗತ್ತೋ ಅದ್ರ ಕೈನೆಟಿಕ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಒಂದು ಚಾರ್ಜ್ ನ ಈ ಎಂಡ್ ಇಂದ ಈ ಎಂಡ್ ವರೆಗೂ ಆಕ್ಸಲರೇಟ್ ಮಾಡಿದ್ರೆ ಅಂದ್ರೆ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್, ಚಾರ್ಜ್ಡ್ ಪಾರ್ಟಿಕಲ್ ಇನ್ಕ್ರೀಸ್ ಬೈ ಆಕ್ಸಲರೇಟಿಂಗ್. ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಅಲ್ಲಿ ಆಕ್ಸಲರೇಟ್ ಮಾಡಿದಾಗ ಎಷ್ಟು ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ದಟ್ ಇಸ್ ಗಿವನ್ ಬೈ ಇವಿ. ಆಲ್ರೆಡಿ ನೀವು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ನೋಡಿದಿರಿ. ಸೊ ದಟ್ ಇಸ್ ಅ kinetic energy of the EV. This is for electron. General ಆಗಿ ನಾವು QV ಅಂತ ಬರೀತೀನಿ. It is valid for any charged particle. ಈಗ kinetic energy QV ಆದಾಗ in terms of accelerating potential I can write lambda is equals to h divided by square root of 2m. K ಜಾಗದಲ್ಲಿ ಏನ್ ಬರೀಬಹುದು? I can write Q into V. So this is valid for any charged particle. Electron ಗೆ ಸ್ಪೆಷಲ್ ಕೇಸ್ ಇದೆ, ಅದನ್ನ ನಾನು ಆಮೇಲೆ ಡಿಸ್ಕಸ್ ಮಾಡ್ತೀನಿ. So this is another equation we got for wavelength, de-Broglie wavelength in terms of accelerating potential. ಅದನ್ನ ಇಲ್ಲಿ ಆರ್ಕೈವ್ ಗೆ ಆಡ್ ಮಾಡ್ತೀನಿ. H divided by square root of 2m Q into V. ಇದು ಯಾವ ಚಾರ್ಜರ್ ಪಾರ್ಟಿಕಲ್ ಆದ್ರೂ ವ್ಯಾಲಿಡ್ ಆಗುತ್ತೆ. ಸ್ಪೆಷಲ್ ಕೇಸ್ ನ ಕನ್ಸಿಡರ್ ಮಾಡೋಣ. ಸ್ಪೆಷಲ್ ಕೇಸ್, ಸ್ಪೆಷಲ್ ದೋಸೆ ಅಲ್ಲ, ಸ್ಪೆಷಲ್ ಕೇಸ್ ಫಾರ್ ಎಲೆಕ್ಟ್ರಾನ್ಸ್. For electrons, mass of the electron is 9.1 into 10 power minus 31 kg and the charge is equal to E, that is equal to 1.6 into 10 power minus 19 coulomb. ಇನ್ನೇನ್ ಬೇಕು ಅಷ್ಟೇ. Let us substitute all the data here. Lambda is equal to h divided by square root of 2 into mass of the electron 9.1 into 10 power minus 31 into 1.6 into 10 power minus 19 into V. ಇದನ್ನೆಲ್ಲ ನೀವು ಸಾಲ್ವ್ ಮಾಡಿದ್ರೆ what you are going to get is lambda is equals to square root of 150 divided by V, lambda in angstrom. I repeat, lambda ಯಾವ್ದ್ರಲ್ಲಿ ಸಿಗುತ್ತೆ ನಿಮಗೆ ಅಂದ್ರೆ ಆಂಗ್ಸ್ಟ್ರಾಮ್ ಅಲ್ಲಿ ಸಿಗುತ್ತೆ. ನಾನು ಡೈರೆಕ್ಟ್ ಆಗಿ ಸ್ಪೂನ್ ಫೀಡಿಂಗ್ ಇಕ್ವೇಶನ್ ನ ಕೊಟ್ಟಿದ್ದೇನೆ. ಸೊ ದಟ್ ಈಸ್ 150 divided by V under square root. This is the final equation, very very important equation. ಬೇಕಾದ್ರೆ ನೀವು ಇದನ್ನ ಇನ್ನೊಂದು ತರ ಬರೀಬಹುದು. That is equals to square root of 150 ಏನಪ್ಪಾ, that is given by 12.35. Am I right? 12.35. Sorry, 12.27 divided by square root of V in angstrom. This is valid only for electron. ಇದನ್ನ ಇಲ್ಲಿಗೆ ಆಡ್ ಮಾಡ್ತೀನಿ. Square root of 150 divided by V, that is equals to 12.27 divided by square root of V. ಕಾಣಿಸ್ತಿದ್ಯಾ? Yeah, better. This is valid. ಇವೆರಡು ಯಾವುದಕ್ಕೆ ವ್ಯಾಲಿಡ್? This is valid for only for electron. ಬರೀ electrons ಗೆ ಮಾತ್ರ ಈ ಇಕ್ವೇಶನ್ ನ ಅಪ್ಲೈ ಮಾಡಬಹುದು. ದಿಸ್ ಇಸ್ ಫಾರ್ ಎನಿ ಚಾರ್ಜ್. ಇದು ಯಾವುದಕ್ಕಾದ್ರೂ ಅಪ್ಲೈ ಮಾಡಬಹುದು. ಎನಿ ಚಾರ್ಜ್ಡ್ ಪಾರ್ಟಿಕಲ್ ಅಂಡ್ ಇವೆಲ್ಲ ಫಾರ್ ಎನಿ ಪಾರ್ಟಿಕಲ್, ಯಾವುದೇ ಒಂದು ಪಾರ್ಟಿಕಲ್ ಗೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಈ ಇಕ್ವೇಶನ್, ಇವೆರಡು ಇಕ್ವೇಶನ್. ಅರ್ಥ ಆಯ್ತಾ? ಇದ್ರ ಮೇಲೆ ಒಂದು ಕ್ವಶನ್ ನ ಸಾಲ್ವ್ ಮಾಡೋಣ. ಬರೀ ಫೈಂಡ್ ದ de-Broglie wavelength ಆಫ್ ಎಲೆಕ್ಟ್ರಾನ್ accelerated through a potential difference of 100 volts. ಸಿಂಪಲ್ ಕ್ವಶನ್ ಆಗಿತ್ತಾ ಇದು? ನೋಟ್ ಮಾಡ್ಕೊಳ್ಳಿ, ಬೇಕಾದ್ರೆ ಹಿಂದಕ್ಕೆ ಹೋಗಿ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ರಿಮೂವ್ ಕ್ವಶನ್. ಸಿಂಪಲ್ ಕ್ವಶನ್, ವೆರಿ ವೆರಿ ಸಿಂಪಲ್. NCERT ಅಲ್ಲಿ ಇರ್ತಕ್ಕಂಥ ಕ್ವಶನ್ ತಗೊಂತಾ ಇದ್ದೀನಿ. ಕ್ವಶನ್ ಇಸ್ ಫೈಂಡ್ ದ de-Broglie wavelength. Find the de-Broglie wavelength of an electron accelerated through a potential difference of 100 volts. Through a potential difference of 100 volts starting from rest. So on the potential difference ಇರ್ತಕ್ಕಂಥ ಒಂದು ಸಿಸ್ಟಮ್ ನ ತಗೊಳ್ಳೋಣ. Let us consider this is 0, this is V. ಈಗ ಒಂದು ಎಲೆಕ್ಟ್ರಾನ್ ನ ಇಲ್ಲಿಡ್ತೀನಿ, ಆಚೆಯಿಂದ ತಗೊಂಡೋಗಿ ಇಲ್ಲಿಡ್ತೀನಿ. ಈ ಎಲೆಕ್ಟ್ರಾನ್ ಏನಾಗುತ್ತೆ, ಈ ಕಡೆ ಆಕ್ಸಲರೇಟ್ ಆಗತ್ತೆ.
ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ? ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಇಸ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು ವಿ ಆಸ್ ಪರ್ ದ ಗಿವನ್ ಡೇಟಾ. ಈಗ ಇದರ ಡಿ-ಬ್ರಾಯ್ ವೇವ್ ಲೆಂತ್ ಎಷ್ಟು ಬರುತ್ತೆ? ಆಚೆಗೆ ಬರೋಷ್ಟೊತ್ತಿಗೆ ಸ್ಪೀಡ್ ಇನ್ಕ್ರೀಸ್ ಆಗತ್ತಾ? ನೋಡಿ, ರೆಸ್ಟ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಇಲ್ಲಿಟ್ಟಾಗ ಆಕ್ಸಲರೇಟ್ ಆಯ್ತು, ಝೈ ಅಂತ ಆಕ್ಸಲರೇಟ್ ಆಯ್ತು, ಅಂದ್ರೆ ಸ್ಪೀಡ್ ಇನ್ಕ್ರೀಸ್ ಆಯ್ತು. ಸ್ಪೀಡ್ ಇನ್ಕ್ರೀಸ್ ಆದ್ರೆ ನೆನಪಿದ್ಯಾ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಂ ವಿ whenever there is a momentum of the particle. ಅದೇ ಎಲೆಕ್ಟ್ರಾನ್ ನಿಂತಿರ್ಬೇಕಾದ್ರೆ ವೇವ್ ನೇಚರ್ ಇಲ್ಲ. When electron starts moving, there is a wave nature associated given by this equation. ಅದನ್ನ ಸಿಂಪ್ಲಿಫೈ ಮಾಡಿ ನಾನು ಇಲ್ಲಿಗೆ ತಂದಿದೆ. Now coming back to the for electron, lambda of electron in terms of accelerating potential is ಈ equation ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀನಿ. 12.27 divided by square root of v, ಅಥವಾ ಬೇಕಾದ್ರೆ ನೀವು square root of 150 divided by 100 in angstrom. ನೆನಪಿಡಿ, ಫೈನಲ್ ಆನ್ಸರ್ ಯಾವ್ದ್ರಲ್ಲಿ ಬರುತ್ತೆ? 10 power minus 10 ಅಲ್ಲಿ ಬರುತ್ತೆ, ಅದೇ ಆಂಗ್ಸ್ಟ್ರಾಮ್. ಲ್ಯಾಂಬ್ಡಾ ಇ is equals to 12.27 divided by square root of 100 is 12.27 divided by 10 angstrom. In other words, you can write 1.227 angstrom is a wavelength associated with this electron. ಯಾವಾಗ ನೀವು ಎಲೆಕ್ಟ್ರಾನ್ 100 ವೋಲ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಲ್ಲಿ ಆಕ್ಸಲರೇಟ್ ಮಾಡಿದ್ರೆ ಅದಕ್ಕೆ ಎಷ್ಟು ವೇವ್ ಲೆಂತ್ ಬರುತ್ತೆ? ಇಷ್ಟು ವೇವ್ ಲೆಂತ್ ಬರುತ್ತೆ. ಆಯ್ತಾ? ಸೊ ಇದೇ ಕ್ವಶನ್ ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿ. ಆಯ್ತಾ? ಈ ಕ್ವಶನ್ ಆಯ್ತಾ? ಫೈಂಡ್ ದ ಡಿ-ಬ್ರಾಯ್ ವೇವ್ ಲೆಂತ್ ಆಫ್ ಎ ಪ್ರೋಟಾನ್. ಎ ಪ್ರೋಟಾನ್ accelerated through a potential difference of 100 volts. ನೋಡಿ, ಈಗ ಏನ್ ಮಾಡ್ಬೋದು ಅಂತ, ಇದೇ ಈಕ್ವೇಶನ್ ನ ಯೂಸ್ ಮಾಡ್ಬೋದಾ? Can I use square root of 150 divided by 100? ಅಥವಾ ಸೇಮ್ ಇದೇ ಬರ್ದಿದ್ದೀನಿ, 12.27 divided by 100. ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಸೇಮ್ ಬರುತ್ತಾ? So no, the answer is ಈ equation is not valid for proton, valid only for electron, valid only for electron. ಮಿಸ್ಟೇಕ್ ಮಾಡಬೇಡಿ. ಈ ಈಕ್ವೇಶನ್ ನ ನೀವು ಯೂಸ್ ಮಾಡ್ತಿದ್ದೀರಿ ಅಂದ್ರೆ ಇವೆರಡನ್ನ ಖಂಡಿತವಾಗ್ಲೂ ಅದು ಎಲೆಕ್ಟ್ರಾನೇ ಆಗಿರ್ಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾರ್ಟಿಕಲ್ ಯಾವುದು? ಪ್ರೋಟಾನ್. ಹಾಗಾದ್ರೆ ಜನರಲ್ ಈಕ್ವೇಶನ್ ಇದೆಯಲ್ಲ, ಅದನ್ನ ಯೂಸ್ ಮಾಡಿ. ಎಲ್ಲ ಈಕ್ವೇಶನ್ ನ ಬೈ ಹ್ಯಾಟ್ ಮಾಡ್ತಾ ಹೋಗ್ಬೇಡಿ. ಯಾವ್ದಾದ್ರು ಒಂದು NCERT ಅಲ್ಲಿ ಮೆನ್ಷನ್ ಆಗಿದೆ, ಇದು ಎಲೆಕ್ಟ್ರಾನ್. ಪ್ರೋಟಾನ್ ಒಂದು ಈಕ್ವೇಶನ್ ಕೊಟ್ಟಿರ್ತಾರೆ, ನ್ಯೂಟ್ರಾನ್ ಒಂದು ಈಕ್ವೇಶನ್ ಕೊಟ್ಟಿರ್ತಾರೆ, ಬೇರೆ ಬೇರೆ ಪಬ್ಲಿಕೇಶನ್ಸ್ ಅಲ್ಲಿ. ಟ್ರೈ ಟು ಮಿನಿಮೈಸ್ ದ ಫಾರ್ಮುಲಾಸ್ ಟು ಬಿ ರಿಮೆಂಬರ್. ಮೆಮೊರಿನ ಆದಷ್ಟು ಕಮ್ಮಿ ಯೂಸ್ ಮಾಡಕ್ಕೆ ಟ್ರೈ ಮಾಡಬೇಕು ಫಿಸಿಕ್ಸ್ ನ ಓದುವಾಗ. ಸೊ ನಾನು ಕೊಡ್ತಾ ಹೋದ್ರೆ ಒಂದು ಚಾಪ್ಟರ್ಗೆ 500 ಫಾರ್ಮುಲಾ ಕೊಡ್ತಾ ಹೋಗ್ತೀನಿ. ಎಲ್ಲಾದ್ರೂ ನೆನ್ಪಿಟ್ಕೊಳ್ಳೋದು ಸಾಧ್ಯ, ಹ್ಯೂಮನ್ಲಿ ಪಾಸಿಬಲ್ ಸಾಧ್ಯ ಇಲ್ಲ. ಹಾಗಾಗಿ try to minimize and try to learn the general formula. Lambda of proton is equal to h divided by square root of 2 into mass of the proton into charge of the proton ಎಷ್ಟಪ್ಪ? e ಇರತ್ತಾ, and also accelerating potential. So ನೋಡಿ, ಇಲ್ಲಿ mass of the proton, ಅದೇ mass of the electron ಬಂದಿದ್ರೆ ಇದನ್ನ ಯೂಸ್ ಮಾಡಬಹುದಾಯ್ತು. In remaining everything is same. You can substitute the data. 1.67 mass of the proton is 1.67 into 10 power minus 27 kg, and charge of the electron charge of the proton plus 1.6 into 10 power minus 19 coulomb, and accelerating potential 100 volt ಕೊಟ್ಟಿದ್ದಾರೆ. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೋಟ್ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ ಮೇಲೆ 2010 ಅಲ್ಲಿ IIT ಅಲ್ಲಿ ಒಂದು ಕ್ವಶನ್ ಬಂದಿದೆ, ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಅರೆ, ನಾನು ಕ್ಯಾಲ್ಕುಲೇಷನ್ ಮಾಡೋದು ಹೇಳ್ಕೊಡ್ತಿಲ್ಲ, ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇಸ್ IIT 2010 ಕ್ವಶನ್, ಅಡ್ವಾನ್ಸ್ ಅಲ್ಲಿ ಇಂಟೀಜರ್ ಟೈಪ್ ಕ್ವಶನ್. ಸೊ IIT 2010 ಕ್ವಶನ್ ಇಂಟೀಜರ್ ಟೈಪ್ ಅಂದ್ರೆ ಬರ್ತಕ್ಕಂಥ ಆನ್ಸರ್ಗೆ ನಿಯರೆಸ್ಟ್ ಇಂಟೀಜರ್ಗೆ ರೌಂಡ್ ಆಫ್ ಮಾಡಿ ಅಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಕ್ವಶನ್ ಇಸ್ an alpha particle and a proton accelerated from rest through a potential difference of 100 volts. Calculate the ratio lambda p divided by lambda alpha after accelerating rounding off to nearest integer. ಇಂಟಿಜರ್ ಟೈಪ್ ಕ್ವಶನ್ ಇದು. ಇಂಟಿಜರ್ ಟೈಪ್ ಅಲ್ಲಿ ಒಂದು ಡಬ್ಬನ ಕೊಟ್ಟಿರ್ತಾರೆ, ಆ ಡಬ್ಬ ಅಲ್ಲಿ ನಿಮ್ಮ ಆನ್ಸರ್ ನ ಎಂಟರ್ ಮಾಡಬೇಕು. ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ, ನೀವೇ ಆನ್ಸರ್ ನ
ತರಿಸೋದಕ್ಕೆ ಟ್ರೈ ಮಾಡಿ. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಆಷಾಢ ಮಾಸದಲ್ಲಿ ಆಫರ್ ಆಗಿ ನಿಮ್ಗೆ ಬೇಕಾದ್ರೆ ಆಪ್ಷನ್ಸ್ ಅನ್ನ ಕೂಡ ಕೊಡ್ತೀನಿ. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ 3, ಆಪ್ಷನ್ ಡಿ 4. 1 2 3 4. 1 2 3 4. ಒಂದು ಮಾತಲೆ 100 ಹೇಳಲೆ, ಇದ್ದು ಬಿಡ್ತೀಯ ಈ ತೋಳಲೆ, ನಿನ್ನ ನೋಡಲು ಇರುವ 2 ಕಣ್ಣು ಸಾಲದು. ಸಾಲ್ವ್ ಮಾಡ್ದ ನಿಯರೆಸ್ಟ್ ಇಂಟೀಜರ್ ಬರ್ಬೇಕು. ಏನ್ ಬರ್ತಿದೆ? ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನೋಡಿ ಯಾವ ಈಕ್ವೇಶನ್ ಯೂಸ್ ಮಾಡ್ತೀರಿ. ಯು ಹ್ಯಾವ್ ಟು ಯೂಸ್ ಈಕ್ವೇಶನ್. ಇದನ್ನ ಯೂಸ್ ಮಾಡಕ್ ಆಗತ್ತಾ? ನೋ, ದಿಸ್ ಇಸ್ ವ್ಯಾಲಿಡ್ ಓನ್ಲಿ ಫಾರ್ ಎಲೆಕ್ಟ್ರಾನ್. ಪದೇ ಪದೇ ಹೇಳ್ತಾ ಇದೀನಿ, ಇವೆರಡು ಯೂಸ್ ಮಾಡ್ಬೇಕಾದ್ರೆ ಪಾರ್ಟಿಕಲ್ ಎಲೆಕ್ಟ್ರಾನ್ ಮಾತ್ರ ಆಗಿರ್ಬೇಕು. ಜನರಲೈಸ್ಡ್ ಈಕ್ವೇಶನ್ ನ ಯೂಸ್ ಮಾಡಬೇಕು. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by square root of 2m into k. ಸೊ ಕೆ ಅಲ್ಲ, ಇಲ್ಲಿ ev ನ ಯೂಸ್ ಮಾಡೋಣ. 2m into qv generalized equation. ಇದನ್ನ ಯೂಸ್ ಮಾಡ್ತಿದ್ದೀನಿ. What is the mass of the alpha particle? Mass of the alpha particle is 4 AMU and mass of the proton is 1 AMU. KGL substitute ಮಾಡಕ್ ಹೋಗ್ಬೇಡಿ, ಕಾಂಪ್ಲಿಕೇಟ್ ಮಾಡ್ಕೊಂತೀರಿ. ನಮಗೆ ಬೇಕಾಗಿರೋದು ಲ್ಯಾಂಬ್ಡಾ ಪಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಆಲ್ಫಾ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 0 ಅಂದ್ರೆ ನಾರ್ಮಲ್ ಆಗಿ ರೆಸ್ಟ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ನ ಆಕ್ಸಲರೇಟ್ ಮಾಡ್ತೇವೆ. ಸೊ ಇನಿಷಿಯಲ್ ಯಾವುದೇ ರೀತಿಯಾಗಿರ್ತಕ್ಕಂಥ ಕೈನೆಟಿಕ್ ಎನರ್ಜಿ ಇಲ್ಲ, ಹಾಗಾಗಿ ಇನಿಷಿಯಲ್ ವೇವ್ ಲೆಂತ್ ಇಲ್ಲ. ಫೈನಲ್ ಆಗಿ ಆಕ್ಸಲರೇಟ್ ಆದ್ಮೇಲೆ ಎಷ್ಟು ಬರುತ್ತೆ? ಲ್ಯಾಂಬ್ಡಾ ಪಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಆಲ್ಫಾ, ದಟ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ h divided by square root of 2m qv, 2m of proton, 2m of proton into q of proton into v divided by h divided by square root of 2m into mass of the alpha particle, charge of the alpha particle into v. ನೋಡಿ ಎಲ್ಲ ಕಾಮನ್ ಇರೋ ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ, ಸುಮ್ಮನೆ ಕಾಂಪ್ಲಿಕೇಟೆಡ್. v ಕಾಮನ್ ಇದೆ, ಕ್ಯಾನ್ಸಲ್ ಆಗುತ್ತೆ. 2 ಕಾಮನ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಓನ್ಲಿ ಥಿಂಗ್ ಉಳ್ಕೊಳ್ಳೋದೇನಪ್ಪ ಅಂದ್ರೆ ಈ ಟರ್ಮ್ ಉಳ್ಕೊಳ್ಳುತ್ತೆ. ಸ್ಕ್ವೇರ್ ರೂಟ್ ಆಫ್ m alpha q of alpha whole divided by square root of mass of the proton into charge of the proton. That is lambda p divided by lambda alpha is equals to under square root of mass of alpha is 4 AMU, AMU ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿ, ನೀವು ಕ್ಯಾನ್ಸಲ್ ಆಗುತ್ತೆ. kgl ಸಬ್ಸ್ಟಿಟ್ಯೂಟ್ ಮಾಡಿದ್ರೆ kg ಇದು ಕ್ಯಾನ್ಸಲ್ ಆಗುತ್ತೆ. ಓನ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಉಳ್ಕೊಳ್ಳುತ್ತೆ. ಅಂಡ್ ಚಾರ್ಜ್ ಆಫ್ ಆಲ್ಫಾ ಪಾರ್ಟಿಕಲ್, ಎಷ್ಟು ಚಾರ್ಜ್ ಇರುತ್ತೆ ಆಲ್ಫಾ ಪಾರ್ಟಿಕಲ್? ಆಲ್ಫಾ ಪಾರ್ಟಿಕಲ್ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಹೀಲಿಯಂ ನ್ಯೂಕ್ಲಿಯೈ. ಹೀಲಿಯಂ ನ್ಯೂಕ್ಲಿಯೈ ಏನಿರುತ್ತೆ? 2 ಪ್ರೋಟಾನ್ಸ್ ಇರುತ್ತೆ, 2 ನ್ಯೂಟ್ರಾನ್ಸ್ ಇರುತ್ತೆ. ಪ್ರೋಟಾನ್ಗೆ ಒಂದು ಪ್ರೋಟಾನ್ಗೆ ಪ್ಲಸ್ ಇ ಇರುತ್ತೆ, ಹಾಗಾದ್ರೆ 2 ಪ್ರೋಟಾನ್ಗೆ ಪ್ಲಸ್ 2e ಆಗುತ್ತೆ. ಐ ವಿಲ್ ರೈಟ್ 2e is the charge of the proton. ಈ ವ್ಯಾಲ್ಯೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಬೇಡಿ, ಡಿನಾಮಿನೇಟರ್ ಆಗಿ ಕ್ಯಾನ್ಸಲ್ ಆಗುತ್ತೆ. Mass of the proton is 1 AMU and charge of the proton is 1e. e cancel ಆಗುತ್ತೆ. You can write this as 2 root 2 lambda p divided by lambda alpha is equal to 2 root 2. ಆಪ್ಷನ್ ಇಲ್ಲ ಸರ್, ಹಾಗೆ ಟೈಪ್ ಮಾಡ್ಬೋದಾ? ಹಾಗೆ ಟೈಪ್ ಮಾಡಕ್ ಆಗಲ್ಲ. So you have to round off to nearest integer. 2 into root 2 can be written as 1.41. ಅದು ನಿಯರ್ ಆಗಿ 2.8 ಬರುತ್ತಾ? ಅದನ್ನ ನಿಯರ್ಲಿ 3 ಅಂತ ಪಿಕ್ ಮಾಡ್ಕೋಬೇಕಾಗತ್ತೆ. ಈ ಡಬ್ಬಲ್ಲಿ 3 ಅಂತ ಟೈಪ್ ಮಾಡ್ಬೇಕಾಗತ್ತೆ. ಆಪ್ಷನ್ಸ್ ಇದ್ರೆ ಆಪ್ಷನ್ 3 ಗೆ ಟಿಕ್ ಮಾಡ್ಕೊಳ್ಳಿ. ಸೊ ನೋಟ್ ಮಾಡ್ಕೊಳ್ಳಿ. ವಿ ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕೇಸ್ ಇಸ್ de-Broglie wavelength of gas molecules at a temperature T. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ನಾ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. de-Broglie wavelength of gas molecule at temperature T. ನೆನಪಿದೆಯಾ ಫಸ್ಟ್ PUC ನಲ್ಲಿ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಚಾಪ್ಟರ್ ನಲ್ಲಿ ಒಂದು ಕಾನ್ಸೆಪ್ಟ್ ಬಂದಿತ್ತು. ದಟ್ ಈಸ್ kinetic energy of the gas at a temperature T is given by F by 2 kb into T, where kb is a Boltzmann constant and T is a temperature in Kelvin. Boltzmann constant and temperature in Kelvin. F ಅನ್ನೋದೇನು? F is degrees of freedom. What is the value of F for monoatomic gas? For monoatomic gas, F is equal to 3. For diatomic gas,
F is equals to 5. To be specific ಹೇಳ್ಬೇಕಾದ್ರೆ for diatomic rigid gas molecule ಆದ್ರೆ 5 ಇರುತ್ತೆ, ನಾನ್ ರಿಜಿಡ್ ಆದ್ರೆ 7 ಇರುತ್ತೆ. ಅಷ್ಟೊಂದೆಲ್ಲ ಡೀಟೇಲ್ಸ್ ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಫಸ್ಟ್ PUC ಅಂತ ಹೇಳಿದ ತಕ್ಷಣ ನಂಗೆ ಗೊತ್ತು ನೀವು ಏನೇನೋ ಯೋಚನೆ ಮಾಡ್ತಿರ್ತೀವಿ. ಸೊ ಜೀವನ ಹೆಂಗ್ ಕಳೆದ್ವಿ ಫಸ್ಟ್ PUC ಅಲ್ಲಿ ಅಂತಾನೆ ನೆನಪಾಗಿರಲ್ಲ. ಬಟ್ ಸ್ಟಿಲ್ ಅದೊಂದು ಸ್ಮಾಲ್ ಕಾನ್ಸೆಪ್ಟ್ ಬೇಕಾದ್ರೆ ನೀವು ಆಮೇಲೆ ಓದಿದ್ರೆ ಅರ್ಥ ಆಗತ್ತೆ ಅಂತ ಸ್ಮಾಲ್ ಟಾಪಿಕ್. ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಅಂತ ಒಂದು ಟಾಪಿಕ್ ಹೋಗಿರ್ತೀವಿ, ಅಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಆಗಿರುತ್ತೆ ನೋಡಿ. ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ ಅಟ್ ಟೆಂಪರೇಚರ್ T is equal to F/2 kBT. ಈಗ ಈ ಈಕ್ವೇಶನ್ ನ ತಗೊಂತೀನಿ. ಐ ವಿಲ್ ಕನ್ಸಿಡರ್ ದಿಸ್ ಈಕ್ವೇಶನ್. de-Broglie wavelength is equals to H divided by square root of 2mk. k ಜಾಗದಲ್ಲಿ ಏನ್ ಬರಿಬಹುದು ನೋಡಿ, F/2 kb into T ಅಂತ ಬರಿಬಹುದಾ? 2 ಕ್ಯಾನ್ಸಲ್ ಆಗುತ್ತೆ. ಲ್ಯಾಂಬ್ಡಾ is equal to H divided by square root of Fm kb into T. So this is the equation for the de-Broglie wavelength of a gas molecule at a temperature T. Remember, ಈ m ಅಂದ್ರೆ ಏನು? Mass of a gas molecule in kg. kg ಅಲ್ಲಿ ಬರಿಬೇಕಾಗತ್ತೆ, ಅದು ಮಿಸ್ಟೇಕ್ ಮಾಡ್ತೀರಿ, ಬಿ ಕೇರ್ಫುಲ್. kb is a Boltzmann constant and T is a temperature in Kelvin. ಇದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ನ ತಗೊಂಡು ಸಾಲ್ವ್ ಮಾಡಕ್ಕೆ ನೆಕ್ಸ್ಟ್ ವಿಡಿಯೋನಲ್ಲಿ ಟ್ರೈ ಮಾಡ್ತೀನಿ. ಸೊ ಸ್ವಲ್ಪ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಾಬ್ಲಮ್ಸ್ ನ ತಗೊಂತೀನಿ. ಸೊ ಈ ಸದ್ಯಕ್ಕೆ ಈ ಫಾರ್ಮುಲಾನ ನೋಟ್ ಮಾಡ್ಕೊಳ್ಳಿ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು H ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ Fm kBT. F ಅಂದ್ರೆ ಏನು? ಡಿಗ್ರೀಸ್ ಆಫ್ ಫ್ರೀಡಮ್. ಇಲ್ಲಿ ಇನ್ನೊಂದು ಈಕ್ವೇಶನ್ ಆಡ್ ಅಪ್ ಆಗತ್ತೆ, that is given by H divided by square root of Fm into kb into T, where kb is a Boltzmann constant, T is a temperature. ಆಯ್ತಾ ಇದು? ನೆಕ್ಸ್ಟ್ is charge in a uniform magnetic field. ನೆನಪಿದ್ಯಾ? ಒಂದು ಚಾರ್ಜ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿ ಎಂಟರ್ ಆದ್ರೆ ಅದೇನಾಗತ್ತೆ, ಗಿರ್ರ ಅಂತ ಅಲ್ಲೇ ರೌಂಡ್ ಹೊಡೆಯಕ್ಕೆ ಶುರು ಮಾಡುತ್ತೆ. ಎಲ್ಲೋ ಕೇಳ್ದಂಗಿದೆಯಲ್ಲ ಯಾವ ಚಾಪ್ಟರ್ ಅಲ್ಲಿ? ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಪ್ರಕಾರ, when a charge enters a magnetic field perpendicularly, it executes uniform circular motion. ಅದ್ರ ಬಗ್ಗೆ ಆಲ್ರೆಡಿ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಸ್ಟಡಿ ಮಾಡಿದ್ರಿ. ಲೆಟ್ ಅಸ್ ಅಸ್ಯೂಮ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅದೆಂತ ಮ್ಯಾಗ್ನೆಟಿಕ್ ಫೀಲ್ಡ್? ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, and it is directed into the plane of the board ಒಳಗಡೆ ಹೋಗ್ತಿದೆ. ಈಗ ಒಂದು ಚಾರ್ಜ್ ಎಂಟರ್ ಆದ್ರೆ ಯಾವ ತರ? ಪರ್ಪೆಂಡಿಕ್ಯುಲರ್ ಆಗಿ. ಐ ರಿಪೀಟ್, ಪರ್ಪೆಂಡಿಕ್ಯುಲರ್ ಆಗಿ ಒಂದು ಚಾರ್ಜ್ ಎಂಟರ್ ಆದ್ರೆ, ಪರ್ಪೆಂಡಿಕ್ಯುಲರ್ ಅಲ್ದಿರ ಇನ್ನೊಂದು ಆಂಗಲ್ ಅಲ್ಲಿ ಯಾವುದೋ ಓರಿಯೆಂಟೇಷನ್ ಎಂಟರ್ ಆದ್ರೆ ಅದು ಹೆಲಿಕಲ್ ಮೋಷನ್ ಬರುತ್ತೆ. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿಲ್ಲ. ಪರ್ಪೆಂಡಿಕ್ಯುಲರ್ ಆಗಿ ಎಂಟರ್ ಆದ್ರೆ ಇಟ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ರೊಯ್ ಅಂತ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ತಿರುಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌದಾ? ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ರೇಡಿಯಸ್ R. The magnetic field strength is B. Magnitude ಬರೀ B ಅಂತ ತಗೊಂತೀನಿ. And what is the equation for radius R? I am assuming charge is Q. Q charge enter ಆದ್ರೆ what is the relation for R? ನೆನಪಿದ್ಯಾ ಯಾರಿಗಾದ್ರೂ? ಎಲ್ಲರೂ ಓದ್ದಾಗ ನೆನಪಿದ್ಯಾ? R is equals to mv divided by qb. ಡೈರೆಕ್ಟ್ ಆಗಿ ಈಕ್ವೇಶನ್ ತಗೊಂತಾ ಇದೀನಿ, ಆಲ್ರೆಡಿ ಅಲ್ಲಿ ಸ್ಟಡಿ ಮಾಡಿದ್ವಿ. ಅಕಾರ್ಡಿಂಗ್ ಟು ದಿಸ್ ಒನ್, mv is equals to q into r into b. What is this mv called as? Momentum of the charge which is executing roi motion, that is having a momentum of qrb. Ad roi anta ಬರಿಬೇಡಿ ಎಕ್ಸಾಮ್ ಅಲ್ಲಿ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ is having a momentum of qrb. ಸೊ ಈಗ ಈ ಈಕ್ವೇಶನ್ ನ ತಗೊಂತೀನಿ ನೋಡಿ. lambda is equal to h by p. de-Broglie wavelength of a particle, moving particle, ಯಾವುದೇ ಪಾರ್ಟಿಕಲ್ ಆಗಿ ಜನರಲ್ ಆಗಿ, lambda is equals to h divided by p. p ಜಾಗದಲ್ಲಿ ಏನ್ ಬರೀಬಹುದು? lambda is equal to h divided by q into r into b, where b is a magnetic field, uniform magnetic field. In Tesla, r is a radius of circular motion and q is a magnitude of the charge. So that is about another equation. ಇಲ್ಲಿ ಇನ್ನೊಂದು equation add ಆಗತ್ತೆ. lambda is equals to h divided by q into r into b. ಈ ಜನ್ಮಕ್ಕೆ ಇಷ್ಟು ಸಾಕು ಈಕ್ವೇಶನ್ಸ್. ಇನ್ನೊಂದು ಸ್ಮಾಲ್ ಟಾಪಿಕ್ ಇದೆ, percentage change in the wavelength when
ಮೊಮೆಂಟಮ್ ಇಸ್ ಇನ್ಕ್ರೀಸ್. ಇದಾಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ 3 2 1 ಡನ್. ಯಾ, ಏನೋ ಸ್ಮಾಲ್ ಎರಡು ಟಾಪಿಕ್ ಇದೆ. ಇಫ್ momentum is decreased by 1%, what is the percentage change in de-Broglie wavelength of a particle? ಎನಿ ಪಾರ್ಟಿಕಲ್, ಇಂಥ ಪಾರ್ಟಿಕಲ್ ಅಂತ ಇಲ್ಲ, ಎನಿ ಪಾರ್ಟಿಕಲ್ಗೆ ಈ ಲಾಜಿಕ್ ನ ಅಪ್ಲೈ ಮಾಡಬಹುದು. ನೋಡಿ, ಯಾವುದೋ ಒಂದು ಪಾರ್ಟಿಕಲ್ಗೆ ಕಾಣಿಸ್ತಿದ್ಯಾ? ಇಲ್ಲೊಂದ್ಸತಿ ಓದ್ಬಿಡ್ತೀನಿ ನೋಡಿ, ಅದಕ್ಕೆ ಸ್ಕ್ರೀನ್ ಕಟ್ ಆಗ್ತಿದ್ದಂಗಿದೆ. ಇಫ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್ ಇಸ್ ಡಿಕ್ರೀಸ್ಡ್ ಬೈ 1%, ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್ ಇನ್ ದ de-Broglie wavelength ಆಫ್ ಅ ಪಾರ್ಟಿಕಲ್? ಅವ್ರು ಮಾತಾಡ್ತಿರೋದು ಮೊಮೆಂಟಮ್ ಬಗ್ಗೆ ಮಾತಾಡ್ತಾ ಇದಾರೆ, ಮತ್ತೆ de-Broglie wavelength ಬಗ್ಗೆ ಮಾತಾಡ್ತಾ ಇದಾರೆ. ಆದ್ರೆ ನಮ್ಗೆ ಈ ಎರಡು ಟರ್ಮ್ಸ್ ಬೇಕಾಗತ್ತೆ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h ಬೈ ಪಿ. ಈ ಇಕ್ವೇಶನ್ ಪ್ರಕಾರ ಮೊಮೆಂಟಮ್ ನ ಡಿಕ್ರೀಸ್ ಮಾಡಿದ್ರೆ ಲ್ಯಾಂಬ್ಡಾ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅದೆಷ್ಟು ಇನ್ಕ್ರೀಸ್ ಆಗುತ್ತೆ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಲೆಟ್ ಅಸ್ ಅಸ್ಯೂಮ್ ದ ಇನಿಷಿಯಲ್ ಮೊಮೆಂಟಮ್ pi is equals to x ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ pi is equal to x units, whatever it is. ಫೈನಲ್ ಮೊಮೆಂಟಮ್ ಅಥವಾ 1x ಅಂತ ಬರೀಬಹುದಾ? ಇಲ್ಲಿ pi is equal to 1x ಅಂತ ಬರೀತೀನಿ. ಈಗ 1x ಅಲ್ಲಿ 1% ಡಿಕ್ರೀಸ್ ಮಾಡಿದ್ರೆ ನಾನು 0.99x ಅಂತ ತಗೋಬಹುದಾ? ಇದು 1x ಇದೆ, 0.99x ಇದೆ. ಸೊ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಯ್ತು? 1%. ಇಲ್ಲ, ಒಂದು ಕೆಲಸ ಮಾಡ್ರಪ್ಪ, ಇನಿಷಿಯಲ್ ಮೊಮೆಂಟಮ್ 100 ಯೂನಿಟ್ಸ್ ಅಂತ ತಗೋತೀನಿ. ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು 100 ಯೂನಿಟ್ಸ್. ಅದೇನಾದ್ರೂ ಆಗಿರ್ಬೇಕು. ಫೈನಲ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು 1% ಡಿಕ್ರೀಸ್ ಆದ್ರೆ ಏನಾಯ್ತು? 99 units. What is the percentage change in the wavelength? Lambda is equals to h divided by 100. Lambda I is equal to h divided by 100. Lambda f is equals to h divided by 900. ಈಗ ಬದಲಾವಣೆ ಆಗಿರತ್ತಾ? ಅದರ ಪರ್ಸೆಂಟೇಜ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಎನಿ ಪರ್ಸೆಂಟೇಜ್ ಹೇಗೆ ಫೈಂಡ್ ಔಟ್ ಮಾಡೋದು? ಪರ್ಸೆಂಟೇಜ್ ಚೇಂಜ್ ಕೇಳ್ತಿದ್ದಾರೆ. ಪರ್ಸೆಂಟೇಜ್ ಚೇಂಜ್. ಹೌ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಚೇಂಜ್? Percentage change in de-Broglie wavelength is equals to change in wavelength divided by original wavelength into 100. ಹೌದಾ? ನೋಡಿ, ಈಕ್ವೇಶನ್ ಅರ್ಥ ಆಯ್ತು ನೋಡಿ. ಎಷ್ಟು ಚೇಂಜ್ ಆಗಿದೆ, ಒರಿಜಿನಲ್ ಆಗಿ ಎಷ್ಟಿತ್ತು ಇಂಟು 100 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ದಟ್ ಈಸ್ ಕಾಲ್ಡ್ ಆಸ್ ಪರ್ಸೆಂಟೇಜ್ ಚೇಂಜ್ ಇನ್ ದ ಲ್ಯಾಂಬ್ಡಾ. ಈಗ ವಾಟ್ ಈಸ್ ದ ಚೇಂಜ್ ಎಷ್ಟಾಗಿದೆ? ಇಷ್ಟಿರ್ಬೇಕಾಗಿರೋದು ಇಷ್ಟಿದೆ. ಅಂದ್ರೆ h ಡಿವೈಡೆಡ್ ಬೈ 100 ಮೈನಸ್ h ಡಿವೈಡೆಡ್ ಬೈ 99 ಡಿವೈಡೆಡ್ ಬೈ ಒರಿಜಿನಲ್ ಎಷ್ಟಿತ್ತು? ಇಟ್ ವಾಸ್ h ಡಿವೈಡೆಡ್ ಬೈ 100 ಇಂಟು 100. Anyhow, h ಕಾಮನ್ ಇರೋದ್ರಿಂದ ಎಲ್ಲದರಲ್ಲೂ ಕ್ಯಾನ್ಸಲ್ ಆಗುತ್ತೆ. This can be written as 99 minus 100. ಡೈರೆಕ್ಟ್ ಆಗಿ ಬರೀತೀನಿ. 99 minus 100, actually minus 1 divided by 100 into 99 whole divided by 100 into 100. 100 cancel ಆಗುತ್ತೆ. You will get minus 1 divided by 99 into 100. Nearly 1% ಸಿಗುತ್ತೆ. Change in percentage ಅಥವಾ percentage change in lambda is equals to minus 1%. ಸರ್, ಮೈನಸ್ ಯಾಕೆ ಅಲ್ಲಿ ಅಂದ್ರೆ ಆ ಮೈನಸ್ ಏನ್ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ಈಕ್ವೇಶನ್ ಪ್ರಕಾರ ಮೊಮೆಂಟಮ್ ನ ಇನ್ಕ್ರೀಸ್ ಮಾಡಿದ್ರೆ ಮೊಮೆಂಟಮ್ ನ ಡಿಕ್ರೀಸ್ ಮಾಡಿದ್ರೆ ಲ್ಯಾಂಬ್ಡಾ ಇನ್ಕ್ರೀಸ್ ಆಗತ್ತಾ? ದಟ್ ಈಸ್ ಅ ಚೇಂಜ್. ಇದನ್ನ ಡಿಕ್ರೀಸ್ ಮಾಡ್ತಾರೆ, ಇದು ನೆಗೆಟಿವ್ ಇದ್ರೆ ಅದ್ರ ನೆಗೆಟಿವ್ ಏನು? ಪಾಸಿಟಿವ್. ಐ ಹೋಪ್ ಯು ಅಂಡರ್ಸ್ಟುಡ್. ಇದನ್ನ ಬೇಕಾದ್ರೆ ಇನ್ನೊಂದ್ ತರಾನು ಪ್ರೂವ್ ಮಾಡಬಹುದು ಯೂಸಿಂಗ್ ದ ಫಸ್ಟ್ ಕಾನ್ಸೆಪ್ಟ್, ಎರರ್ ಅನಾಲಿಸಿಸ್. ನೆನಪಿದೆಯಾ? ಯೂನಿಟ್ಸ್ ಅಂಡ್ ಡೈಮೆನ್ಷನ್ ಅಲ್ಲಿ ಎರರ್ ಅನಾಲಿಸಿಸ್ ನ ಮಾಡ್ತಿದ್ವಿ. ಹೌ ಡು ಯು ಫೈಂಡ್ ದ ಪರ್ಸೆಂಟೇಜ್ ಎರರ್ ಇನ್ ದ ಎನಿ ಗಿವೆನ್ ಈಕ್ವೇಶನ್ ವಿಚ್ ಇಸ್ ರೈಸ್ಡ್ ಟು ದ ಪವರ್ ಪಿ? ನಾನು ತಗೊಂಡ್ಬಿಡ್ತೇನೆ ಡೈರೆಕ್ಟ್ ಆಗಿ ಈಕ್ವೇಶನ್, ಅವಾಗ ನಿಮ್ಗೆ ಐಡಿಯಾ ಬರುತ್ತೆ. ಇದಾಯ್ತಾ? ಇದು ಎಷ್ಟು ಪರ್ಸೆಂಟೇಜ್ ಮೊಮೆಂಟಮ್ ಚೇಂಜ್ ಮಾಡಿದ್ರೆ ಅಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ. 2% ಮೊಮೆಂಟಮ್ ಡಿಕ್ರೀಸ್ ಮಾಡಿದ್ರೆ ವೇವ್ ಲೆಂತ್ 2% ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಈಸ್ ದ ಫೈನಲ್ ಥಿಂಗ್. ನೆಕ್ಸ್ಟ್ ನೋಡೋಣ, ಇನ್ನೊಂದು ಮೆಥಡ್ ಇದೆ.
we have another method to prove this one using first PUC trick, using dimension analysis. Equation na consider ಮಾಡ್ತೀನಿ. Lambda is equals to h divided by p. ಈಗ ಯಾವುದೋ ಒಂದು ಪ್ಯಾರಾಮೀಟರ್, let us consider a is equals to small a to the power of p, b to the power of q and divided by c to the power of r. ಇದನ್ನ ನಾನು ಒಂದು ಕ್ಯಾಪಿಟಲ್ x ಅಂತ ತಗೊಂತೀನಿ. How do you find relative change in the relative error in the x? Delta x divided by x is equals to p times delta a divided by a plus q times delta b divided by b minus r times, sorry, plus delta r, not r times delta c divided by c. ಇದು ನೆನಪಿದೆಯಾ? ಈ ಈಕ್ವೇಶನ್ ನೆನಪಿದ್ರೆ ಸಾಕು, ಯು ಕ್ಯಾನ್ ಗೋ ಫಾರ್ ದಿಸ್ ಒನ್. ಇದನ್ನ ಪ್ರೂವ್ ಮಾಡಿರ್ತೀರಿ ನೀವು ಫಸ್ಟ್ PUC ಅಲ್ಲಿ. ಅದೇ ತರ ಡೆಲ್ಟಾ ಲ್ಯಾಂಬ್ಡಾ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಡೆಲ್ಟಾ h ಬೈ h ಪ್ಲಸ್ ಡೆಲ್ಟಾ p ಬೈ p. ಈ ತರ ಈಕ್ವೇಶನ್ ನ ಬರೀಬಹುದೇನು ನೋಡಿ, ಅಕಾರ್ಡಿಂಗ್ ಟು ದ ಫಸ್ಟ್ PUC ಎರರ್ ಅನಾಲಿಸಿಸ್. ಸರ್ ಫಸ್ಟ್ PUC ಬಗ್ಗೆ ಮಾತಾಡಬೇಡಿ, ನಮಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಯಾಕಂದ್ರೆ ಫಸ್ಟ್ PUC ಎಲ್ಲ ಟೈಮ್ ಪಾಸ್ ಮಾಡಿದೀವಿ. ಇಟ್ಸ್ ಓಕೆ, ನಥಿಂಗ್ ಟು ವರಿ. Just a small equation. ಇದೇನಿದು? percentage, not percentage, relative change in the wavelength. ಅದನ್ನ multiply by 100 ಮಾಡಿದ್ರೆ delta lambda by lambda. What is this? Planck's constant. Planck's constant ಹೇಗೂ ಕಾನ್ಸ್ಟೆಂಟ್ ಇರುತ್ತೆ, ಅದು ಚೇಂಜ್ ಆಗಲ್ಲ. Therefore delta h is 0 and this is delta p. ಇದನ್ನ 100 ಇಂದ ಮಲ್ಟಿಪ್ಲೈ ಮಾಡೋಣ, that is equals to 0 plus delta p divided by p into 100. What is this? This is called as percentage change in lambda, that is equals to percentage change in momentum. Same thing ಬಂದಿದೆ ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಎಷ್ಟು ಪರ್ಸೆಂಟೇಜ್ ಲ್ಯಾಂಬ್ಡಾ ಚೇಂಜ್ ಆಗುತ್ತೋ, ಸಾರಿ ಎಷ್ಟು ಪರ್ಸೆಂಟೇಜ್ ಮೊಮೆಂಟಮ್ ಚೇಂಜ್ ಆಗುತ್ತೋ ಅಷ್ಟು ಪರ್ಸೆಂಟೇಜ್ ಲ್ಯಾಂಬ್ಡಾ ಚೇಂಜ್ ಆಗುತ್ತೆ. ಸರ್ ನಮ್ಗೆ ಇದು ಇಷ್ಟ ಆಗಿಲ್ಲ, ಇನ್ನೊಂದು ಮೆಥಡ್ ಇದ್ರೆ ಹೇಳಿ. ಇನ್ನೊಂದು ಮೆಥಡ್ ಇದೆ ನೋಡಿ, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h ಡಿವೈಡೆಡ್ ಬೈ p. Taking logarithm on both sides, logarithm of lambda is equals to log of h minus log of p. Log of h divided, sorry, minus p. So denominator ಅಲ್ಲಿ ಇರೋದು log of p ಹೋಗುತ್ತೆ. And differentiate with respect to x. Differentiate with respect to x on both sides. Differentiation of log lambda is 1 by lambda into delta lambda, that is equals to 1 by h into delta h minus 1 by p delta p. Delta p. Anyhow, change in the Planck's constant is 0. Delta lambda by lambda is equals to minus delta p by delta p. So, sign convention ಬರ್ತಿಲ್ವಲ್ಲ ಸರ್? So, you have to assume. ಅಂಡರ್ಸ್ಟ್ಯಾಂಡಬಲ್ ತಾನೆ, ಯಾವ್ದು ಇನ್ಕ್ರೀಸ್ ಆದ್ರೆ ಯಾವ್ದು ಡಿಕ್ರೀಸ್ ಆಗುತ್ತೆ, ಇಲ್ಲಾಂದ್ರೆ ಎಕ್ಸಾಕ್ಟ್ ಆಗಿ ಬರ್ತಿದೆ. ಇದು ಇನ್ಕ್ರೀಸ್ ಆದ್ರೆ ಇದು ಡಿಕ್ರೀಸ್ ಆಗುತ್ತೆ, ಇದು ಇನ್ಕ್ರೀಸ್ ಆದ್ರೆ ಇದು ಡಿಕ್ರೀಸ್ ಆಗುತ್ತೆ. ಇದನ್ನೇ ಮಲ್ಟಿಪ್ಲೈ ಬೈ 100 ಮಾಡಿದ್ರೆ ಪರ್ಸೆಂಟೇಜ್ ಚೇಂಜ್ ಇನ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ percentage change in momentum. This is the final equation. ಆಯ್ತಾ? ಇದೇ ಲಾಜಿಕ್ ನ ಅಪ್ಲೈ ಮಾಡಿ ಬೇಕಾದ್ರೆ ಈ ಈಕ್ವೇಶನ್ ಅಲ್ಲಿ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಮಾಡಿದ್ರೆ ಲ್ಯಾಂಬ್ಡಾ ಏನಾಗುತ್ತೆ ಅಂತ ಚೆಕ್ ಮಾಡಬಹುದು. ಅಂದ್ರೆ ಇಲ್ಲಿ 1% ಇದು ಚೇಂಜ್ ಆದ್ರೆ ಇದು 1% ಚೇಂಜ್ ಆಗುತ್ತೆ, ಇದು 2% ಆದ್ರೆ ಇದು 2% ಆಗುತ್ತೆ. ಬಟ್ ಕೈನೆಟಿಕ್ ಎನರ್ಜಿ ಆತರ ಬರಲ್ಲ. ಲೆಟ್ ಅಸ್ ಸಿ. ಆಯ್ತಾ? 3 2 1 ಡನ್. ಇದು ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3 2 1. ಒಂದು ಸಿಂಪಲ್ ಕ್ವಶನ್ ಬರ್ಕೊಂಡ್ಬಿಡೋಣ. if kinetic energy is increased by 4%, if kinetic energy is increased by 4%, find the percentage change in de-Broglie wavelength. de-Broglie wavelength. ವೇವ್ ಲೆಂತ್ ಅಂತ ಫುಲ್ ಫಾರ್ಮ್ ಆಗಿ ಫಸ್ಟ್ ಟೈಮ್ ಬರ್ದಂಗಿದೆ.
ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬರ್ದೆ ಎಲ್ಲದಕ್ಕೂ ಲ್ಯಾಂಬ್ಡಾ ಲ್ಯಾಂಬ್ಡಾ ಅಂತ ಬರ್ತಿದೆ, ಇಲ್ಲಿ ವೇವ್ ಲೆಂತ್ ಬರ್ದೆ. ಇಟ್ಸ್ ಓಕೆ, ನಥಿಂಗ್ ಟು ವರಿ. ಲೆಟ್ ಅಸ್ ಯೂಸ್ ದಿಸ್ ಈಕ್ವೇಶನ್. ಈ ಈಕ್ವೇಶನ್ ನ ಯೂಸ್ ಮಾಡ್ತೀನಿ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h divided by square root of 2mk mk mk mk. This can be written as lambda is equals to h divided by 2m into k whole to the power of 1 by 2. In other words, you can rewrite this as iduna numerator ge bandre 2mk whole to the power of minus 1 by 2 anta baribodu. ಈ ಡಿನಾಮಿನೇಟರ್ ಟರ್ಮ್ ನ ಎಲಿಮಿನೇಟ್ ಮಾಡಿ. ಸೊ ಫೈನಲ್ ಆಗಿ ನಮ್ ಈ ಒಂದು ಈಕ್ವೇಶನ್ ಉಳ್ಕೊಂಡಿದೆ. ಈಗ ನಾವು ಸೇಮ್ ಲಾಜಿಕ್ ನ ಅಪ್ಲೈ ಮಾಡೋಣ. ಎರರ್ ಅನಾಲಿಸಿಸ್. ಡೆಲ್ಟಾ ಲ್ಯಾಂಬ್ಡಾ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಹೆಚ್ ಬೈ ಹೆಚ್ ಪ್ಲಸ್ 2 ಹೇಗೂ ಕಾನ್ಸ್ಟೆಂಟ್ ಇದೆ, ಯು ಕ್ಯಾನ್ ರಿಮೂವ್ ಡೆಲ್ಟಾ ಎಂ ಡಿವೈಡೆಡ್ ಬೈ ಎಂ ಇಂಟು ಮೈನಸ್ 1 ಬೈ 2. ಪವರ್ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಪ್ಲಸ್ ಡೆಲ್ಟಾ ಕೆ ಡಿವೈಡೆಡ್ ಬೈ ಕೆ ಇಂಟು ಮೈನಸ್ 1 ಬೈ 2. ಆ ಪವರ್ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡ್ತೀನಿ. ಲ್ಯಾಂಬ್ಡಾ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಹೇಗೂ it is not variable, therefore delta h by h is 0. Delta lambda divided by lambda is equals to minus half of, ನೋಡಿ ಇದು ಮಾಸ್ ಕೂಡ ಕಾನ್ಸ್ಟೆಂಟ್ ಇರುತ್ತೆ. assuming mass is not variable, this term also vanishes to 0 and minus 1 by 2 delta k divided by k. ಎರಡೂ ಕಡೆ 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ percentage change in lambda is equals to minus half of percentage change in kinetic energy. Final equation ಅಂದ್ರೆ kinetic energy ನ 4% ಎಷ್ಟು ಕೊಟ್ಟಿದೆ, 4% increase ಮಾಡಿದ್ರೆ lambda minus 2% ಆಗುತ್ತೆ. Answer is 2% for this question. The change in the de-Broglie hypothesis. ಆಬ್ವಿಯಸ್ಲಿ ಇನ್ಕ್ರೀಸ್ ಆಗತ್ತಾ ಡಿಕ್ರೀಸ್ ಆಗತ್ತಾ ಅಂತ ನೀವು ಹೇಳ್ಬೋದು. ಸೊ ಇದು 4 times ಇನ್ಕ್ರೀಸ್ ಆದ್ರೆ ಇದು 2 times ಕಮ್ಮಿ ಆಗುತ್ತೆ, minus 2%. ಹಾಗಾದ್ರೆ ಹೇಳ್ತೀರಾ, ಇಫ್ ಕೈನೆಟಿಕ್ ಎನರ್ಜಿ ಇಸ್ ಇನ್ಕ್ರೀಸ್ಡ್ ಬೈ 10%, ಡಿಕ್ರೀಸ್ ಇನ್ ಲ್ಯಾಂಬ್ಡಾ ಇಸ್ 5. ಜನರಲೈಸ್ಡ್ ಆಗಿ ನೀವು ಹೇಳ್ಬೋದು ಡಿಕ್ರೀಸ್ ಆಗತ್ತೆ ಅಂತ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋನಲ್ಲಿ ಸ್ವಲ್ಪ ಒಳ್ಳೊಳ್ಳೆ ಕ್ವಶನ್ಸ್ ನ ಆಯ್ಕೊಂಬರ್ತೀನಿ, ಅದು ನಿಮ್ಗೋಸ್ಕರ ಸಾಲ್ವ್ ಮಾಡ್ತೀನಿ. ಅದುವರೆಗೂ ಓದ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ. ಆಲ್ ದ ವೆರಿ ಬೆಸ್ಟ್.